ಅಸ್ತು ತೇಜಸ್ವಿನೋದೀತಂ ಅಸ್ತು ಚ ಬ್ರಹ್ಮವರ್ಚಸಂ ಸಂಪಾದಯೇಮಹಿ ಸಹ ವೀರ್ಯಂ ಕೃಷೀಮಹಿ ಸ್ತಂಭಂ ನಿರ್ಭಿದ್ಯ ನಿರ್ಯನ್ನಿಖಿಲ ಜಗದ ಲಕ್ಷಾಣನಾಯಾವತೀರ್ಣಂ ಪೂರ್ಣಂ ಸ್ವರ್ಣೋಪಮಾನದ್ಯುತಿವಿಹತತಮಸ್ಸೋಮಮಸ್ತಾನಿ ವರ್ಗಂ ಸ್ವಸ್ತಿ ಶ್ರೀಮತ್ಸಮಸ್ತಶ್ರುತಿಗದಿತಮಹೋ ತನ್ಮಹೋ ನೋ ವಿದದ್ಯಾತ್ ಪಂಚಾಸ್ಯಂ ಕಂಧರಾಯ ಉಪರಿ ಪರಿಗತಂ ದೇವವೃಂದೈರಮಂದೈಃ ಉಗ್ರಂ ವ್ಯಗ್ರೇಂದ್ರಲೋಕಾವಯತಮಗಿತರಾಧ್ಯಾಯುಧೋದಗ್ರಬಾಹುಂ ರುದ್ರಂ ರುದ್ರೇಂದ್ರಮುಖ್ಯಾಮರಗಣವಿನುತಂ ಭದ್ರವಿಜ್ಞಾನಮುದ್ರಂ ವೀರಂ ವೀರಾಸನಸ್ಥಂ ಭವಭಯಹರಣಂ ದಾರುಣಂ ದಾರುಣಾನಾಂ ರೂಕ್ಷಂ ಪ್ರಯಕ್ಷಂ ಮಹೇಕ್ಷಂ ಕ್ಷಪಿತದುರಿತಮಕ್ಷೋಭಣೀಯಂ ದಿದೃಕ್ಷೇ ಜ್ವಲತ್ಕನಕಪಿಂಜರಂ ಕಲಿತಭಕ್ತರುತ್ಪಂಜರಂ ಚಿರಂ ಮುದಿತನಿರ್ಜರಂ ಶ್ರುತಿಮಹಾಟವೀಕುಂಜರಂ ಭಜೆ ಭುವನಬಂಧುರಂ ಹೃದಿಜೇಂದಿರಾಮಂದಿರಂ ಪರಂ ತುರಗಕಂದರಂ ದರಧರಂ ನೃಕಂಠೀರವಂ ಜಗನ್ನಿಧಾನವಿಹರಂ ನೃಕರೇರ್ಜಠರಂ ನುಮಃ ಯನ್ನಾವಿಕುಹರೋದ್ಭೂತಸ್ತನಯೋ ಹಂಸವಾಹನಃ ಯದುತ್ಸಂಗಾ ಸಂಗಾ ಜಗದುದಯ ಭಂಗಾಪ್ತಿತನಯ ಯದುದ್ಗೀತಾ ಗೀತಾ ವಿಷಯ ವಿಷಭೀತಾವನಕರೀ ಸುಧೀಮುದ್ರಾ ಭದ್ರಾ ದುರಿತಗಣವಿದ್ರಾವಣಕರೀ ನಮಸ್ತಸ್ಮೈ ಕಸ್ಮೈಚಿದಮರಪುಷೇ ಸಿಂಹವಪುಷೇ ನರಕೇಸರಿಣಂ ಧಿಕ್ಕೃತ ಹಿರಣ್ಯಕರಿಣಂ ಚ ಸೂಕರಿಣಂ ತೋಚಿತಭುಜಜನ ಹರಿಣಂ ವರಿಣಂ ದರಿಣಂ ಸ್ಮರಾಮಿ ವಂದರಿಣಂ ಇಮಮಾಚಾರ್ಯ ಗೋವಿಂದೇ ಸನ್ನಿಧಾಯ ಹರಿಸ್ತವಂ ರಚಯಾಮಾಸ ಸುಪ್ರೇಮ್ಣಾ ಪ್ರಾಣನಾರಾಯಣೌ ಸ್ವಯಂ. ಹರಿ ಓಂ. ನಾನು ಮಂಗಳ ಶ್ಲೋಕವನ್ನು ಹೇಳ್ತೇನೆ, ಆಮೇಲೆ ಶಾಂತಿ ಪಾಠವನ್ನು ಹೇಳ್ತೇನೆ. ಎಲ್ಲರೂ ಒಟ್ಟಿಗೆ ಓಂ ನಮೋ ಭಗವತೆ ತಸ್ಮೈ. ಓಂ ನಮೋ ಭಗವತೆ ತಸ್ಮೈ. ಸರ್ವತಃ ಪರಮಾಯತೆ ಸರ್ವತಃ ಪರಮಾಯತೆ. ಸರ್ವಪ್ರಾಣಿ ಹೃದಿಸ್ಥಾಯ ಸರ್ವಪ್ರಾಣಿ ಹೃದಿಸ್ಥಾಯ. ವಾಮನಾಯ ನಮೋ ನಮಃ. ವಾಮನಾಯ ನಮೋ ನಮಃ. ಓಂ ಸಹನಾ ಭವತು. ಓಂ ಸಹನಾ ಭವತು. ಸಹನೌ ಭುನಕ್ತು. ಸಹನೌ ಭುನಕ್ತು. ಸಹ ವೀರ್ಯಂ ಕರವಾವಹೈ. ಸಹ ವೀರ್ಯಂ ಕರವಾವಹೈ. ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಶಾಂತಿ ಶಾಂತಿ ಶಾಂತಿ. ನಾಲ್ಕು ವೇದ ಶಾಖೆಗಳು, ನಮ್ಮ ಋಕ್ಶಾಖೆ, ಯಜುಶಾಖೆ, ಸಾಮಶಾಖೆ, ಅಥರ್ವ ಶಾಖೆ ಅಂತ ನಾಲ್ಕು ಶಾಖೆಗಳು. ನಾಲ್ಕು ಶಾಖೆಗಳಲ್ಲಿ ಬೇರೆ ಬೇರೆ ಸಂಹಿತೆಗಳು. ಋಕ್ ಸಂಹಿತೆ ಋಗ್ವೇದಕ್ಕೆ ಸಂಬಂಧಿಸಿದ್ದು. ಅದು ಒಂದು ಕಾಲದಲ್ಲಿ 24 ಋಕ್ ಸಂಹಿತೆಗಳಿದ್ದವು. ಈಗಾಗಲೇ ಒಂದು 2-3 ಸಿಗುತ್ತೆ ಅಷ್ಟೇ. ಯಜುರ್ವೇದದಲ್ಲಿ ಶುಕ್ಲ ಯಜುರ್ವೇದ, ಕೃಷ್ಣ ಯಜುರ್ವೇದ ಅಂತ 2 ವಿಭಾಗ ಆಯಿತು. ಶುಕ್ಲ ಯಜುರ್ವೇದದಲ್ಲಿ ಕೃಷ್ಣನಲ್ಲಿ ಒಟ್ಟಿಗೆ 101. ಶುಕ್ಲ ಯಜುರ್ವೇದ 15 ವಿಭಾಗಗಳು. ಅದೇ ಕಾಣುವ ಮಾಧ್ಯಂದಿನ 2 ಮಾತ್ರ ಈಗ ಉಳಿದಿದೆ. ಒಟ್ಟಿಗೆ 101 ಸಂಹಿತೆಗಳಿದ್ದವು ಯಜುರ್ವೇದದಲ್ಲಿ. ಸಹಸ್ರವರ್ತ್ಮ ಸಾಮವೇದ. ಸಾಮವೇದದಲ್ಲಿ 1000 ಶಾಖೆಗಳಲ್ಲಿ ಪ್ರಭೇದಗಳು. ಅಂದರೆ ಸಾಮವೇದದ ಮೂಲ ಗ್ರಂಥದಲ್ಲಿ ವ್ಯತ್ಯಾಸ ಅಲ್ಲ, ಅವು ಒಂದೇ. ಯಾಕಂದ್ರೆ ಸಾಮವೇದಕ್ಕೆ ಪ್ರತ್ಯೇಕವಾದ ಮಂತ್ರಗಳೇ ಇಲ್ಲ. ಋಗ್ವೇದದ ಮಂತ್ರಗಳನ್ನು ಆಯ್ದು ರಚಿ ಅಧ್ಯೂಢಂ ಸಾಮ ಅಂತ ಹೇಳ್ತಾರೆ. ಋಗ್ವೇದದ ಮಂತ್ರಗಳನ್ನು ಆಯ್ಕೆ ಮಾಡಿ ಅದಕ್ಕೆ ಗಾನ ಸಂಯೋಜನೆ ಮಾಡಿದ್ರೆ ಸಾಮವೇದ. ಸಾಮವೇದದ ಕೊಡುಗೆ ಗಾನ ಮಾತ್ರ. ಮಂತ್ರಗಳು ಋಗ್ವೇದದ್ದೇ. ಸಾಮವೇದಕ್ಕೆ ಪ್ರತ್ಯೇಕ ಮಂತ್ರಗಳಿಲ್ಲ. ಋಗ್ವೇದದ ಕೆಲವು ಮಂತ್ರಗಳನ್ನು ಆಯ್ಕೆ ಮಾಡಿ ಗಾನ ಸಂಯೋಜನೆ ಮಾಡಿದೆ. ಆ ಗಾನದಲ್ಲಿ 1000 ಬಗೆ.
ಒಂದು ಕಾಲದಲ್ಲಿ ಸಾಮವೇದವನ್ನು 1000 ಬಗೆಯಲ್ಲಿ ಹಾಡುತ್ತಿದ್ದರು. ಆದರೆ ಈಗ 3 ಬಗೆ ಮಾತ್ರ ಉಳಿದಿದೆ. ಕೌಥುಮ, ಜೈಮಿನೀಯ, ರಾಣಾಯಣೀಯ ಅಂತ 3 ಬಗೆಯ ಗಾನ ಪದ್ಧತಿಗಳಿವೆ. ನಮ್ಮಲ್ಲಿ ಇರುವಂತಹದ್ದು ಜೈಮಿನೀಯ ಮತ್ತು ರಾಣಾಯಣೀಯ ಈ ಕಡೆ, ಕೌಥುಮ ಉತ್ತರ ಭಾರತದಲ್ಲಿದೆ. ಅಂತೂ 3 ಬಗೆಯ ಗಾನ ಪದ್ಧತಿಗಳಿವೆ. 997 ಗಾನ ಪದ್ಧತಿಗಳು ನಾಶವಾಗಿ ಹೋಗಿವೆ. ಅಥರ್ವವೇದದಲ್ಲಿ 12 ಶಾಖೆಗಳು. ಚಕ್ರೇ ದ್ವಾದಶಧಾ ಚೈವ. ಈಗ ಒಂದು 2 ಶಾಖೆ ಸಿಗುತ್ತೆ ಅಷ್ಟೇ 12. ಅಂದರೆ ಎಲ್ಲ ಯಜುರ್ವೇದಲ್ಲೂ ಒಂದು 4-5 ಶಾಖೆ ಸಿಗುತ್ತೆ 101ರಲ್ಲಿ. ಸಾಮವೇದದಲ್ಲಿ ಒಂದು 3 ಒಂದು ಇಟ್ಕೊಳ್ಳಿ, ಯಜುರ್ವೇದದಲ್ಲಿ ಒಂದು 4-5, ಋಗ್ವೇದ ಒಂದು 2-3, ಅಥರ್ವವೇದದಲ್ಲಿ ಒಂದು 2. ಅಂದರೆ ಒಟ್ಟಿಗೆ 1137 ಸಂಹಿತೆಗಳಿದ್ದವು. ಒಟ್ಟಿಗೆ ವೇದ ಸಂಹಿತೆಗಳು 4 ಶಾಖೆಗಳಿಗೆ ಒಟ್ಟಿಗೆ. ಅವುಗಳಲ್ಲಿ ಈಗ ಒಂದು 10-12 ಶಾಖೆಗಳು ಉಳಿದಿದ್ದಾವೆ, ಮತ್ತೆಲ್ಲ ನಾಶವಾಗಿ ಹೋಗಿದೆ. ಅದನ್ನು ನಾವು ನಾಶವಾದದ್ದರ ಬಗ್ಗೆ ಇನ್ನು ಹುಡುಕಿ ಏನು ಉಪಯೋಗ ಇಲ್ಲ, ಅವು ಸಿಗುವ ಲಕ್ಷಣ ಇಲ್ಲ. ಆದರೆ ಅದಕ್ಕೋಸ್ಕರ ನಾವು ಚಿಂತಿಸುವುದಕ್ಕಿಂತ ಇದ್ದದ್ದನ್ನು ಉಳಿಸುವಲ್ಲಿ ಪ್ರಯತ್ನ. ಯಾಕಂದರೆ ಅದರ ದಾರಿ ಹಿಡಿತಾ ಇವರಿಗೂ ಕೂಡ. ಈಗ ಇದ್ದದ್ದು ಸಾಕು ನಮಗೆ. ಯಾಕೆಂದರೆ ಗತಿ ಸಾಮಾನ್ಯ ಅಂತ ಒಂದು ಸೂತ್ರ ಬರೆದಿದ್ದಾರೆ, ವೇದವ್ಯಾಸರು ರಚಿಸಿದ್ದಾರೆ. ಅವರು ಏನು ಹೇಳ್ತಾರೆ, ನೀವು ವೇದದಲ್ಲಿ ಒಂದು ಕಡೆ ಹೇಳಿದ್ದಕ್ಕೆ ವಿರುದ್ಧವಾಗಿ ಇನ್ನೊಂದು ಕಡೆ ಹೇಳೋಲ್ಲ. ಅದರಿಂದ ಈಗ ಇರುವಾಗ ವೇದಗಳನ್ನು ಏನು ಹೇಳಿದೆ ಅದಕ್ಕೆ ವಿರುದ್ಧವಾಗಿ ನಷ್ಟವಾಗಿ ಹೋದ ವೇದ ಹೇಳೋದು ಸಾಧ್ಯ ಇಲ್ಲ. ಗತಿ ಸಾಮಾನ್ಯ ಅಂತ. ಗತಿ ಅಂದರೆ ಅವಗತಿ, ಜ್ಞಾನ. ಎಲ್ಲ ವೇದಗಳು ಒಂದೇ ಏಕರೂಪವಾದಂತಹ ಬೋಧನೆಯನ್ನು ಕೊಡ್ತಾವೆ. ಅವುಗಳಲ್ಲಿ ಅಭಿಪ್ರಾಯ ಭೇದಗಳಿಲ್ಲ. ಯಾಕೆಂದರೆ ವೇದಗಳು ಅಂದರೆ ಅಪರೋಕ್ಷ ಜ್ಞಾನಿಗಳು ಕಂಡ ಮಂತ್ರಗಳು. ಅಪರೋಕ್ಷ ಜ್ಞಾನಿಗಳಿಗೂ ಭ್ರಮೆ ಬರ್ತದೆ. ಅಪರೋಕ್ಷ ಜ್ಞಾನಿಗಳು ರಚಿಸಿದ್ದಾದರೆ ಭ್ರಮೆ ಬರ್ತಿತ್ತು. ಈಗ ಅಪರೋಕ್ಷ ಜ್ಞಾನಿಗಳಿಗೂ ಕೂಡ ಅಪರೋಕ್ಷ ಜ್ಞಾನ ಅನಂತರದಲ್ಲಿ ಕೂಡ ಭ್ರಮೆ ಬರುವಂತಹ ಘಟನೆಗಳನ್ನು ಪುರಾಣಗಳಲ್ಲಿ ನಾವು ನೋಡ್ತೇವೆ. ದೇವತೆಗಳಿಗೆ ಕೂಡ ಅಜ್ಞಾನ ಬರ್ತದೆ, ಅವರ ಎಲ್ಲ ಅಪರೋಕ್ಷ ಜ್ಞಾನಿಗಳು. ಋಷಿಗಳಿಗೆ ಬರ್ತದೆ. ಗರ್ಗಾಚಾರ್ಯರು ಕೃಷ್ಣನಿಗೆ ನಾಮಕರಣ ಮಾಡಿದವರು, ಬಹಳ ದೊಡ್ಡ ಭಗವದ್ಭಕ್ತರು. ಕೊನೆಗೆ ಕೃಷ್ಣನ ವಿರುದ್ಧವಾಗಿ ತಪಸ್ಸು ಮಾಡ್ತಾರೆ ಅವರು. ಅಂದರೆ ಅಪರೋಕ್ಷ ಜ್ಞಾನಿಗಳಿಗೆ ಕೂಡ ವಿಪರೀತ ಜ್ಞಾನ ಬರುವ ಸಂಭವ ಉಂಟು, ಒಂದು ಕಾರಣಾಂತರದಿಂದ, ತಮಸ್ಸಿನ ಆವೇಶದಿಂದ. ಅದಕ್ಕೋಸ್ಕರ ನಾನು ಹೇಳೋದು, ಅಪರೋಕ್ಷ ಜ್ಞಾನಿಗಳಿಗೆ ಕಂಡ ಮಂತ್ರಗಳು, ರಚಿಸಿದ ಮಂತ್ರಗಳಲ್ಲ, ಅವರಿಗೆ ಸ್ಫುರಣೆ ಆಗತ್ತು. ಆದ್ದರಿಂದ ಸ್ಫುರಣ ಅನ್ನೋದು ಯಾವಾಗಲೂ ಸತ್ಯವಾಗಿರ್ತದೆ. ನಾವು ಬೌದ್ಧಿಕವಾಗಿ ಮಾಡಿರ್ತಕ್ಕ ತೀರ್ಮಾನ ಅದು ನಮ್ಮ ಬುದ್ಧಿಯ ಮಟ್ಟಕ್ಕೆ ತಕ್ಕ ತೀರ್ಮಾನ, ಅದು ಸತ್ಯ ಆಗಿರ್ಬೇಕು. ಯಾಕಂದ್ರೆ ನಮ್ಮ ಬೌದ್ಧಿಕವಾದ ಮಟ್ಟವೇ ದುರ್ಬಲವಾಗಿದ್ದರೆ ನಮ್ಮ ತೀರ್ಮಾನವೂ ಕೂಡ ಅಷ್ಟೇ ದುರ್ಬಲವಾಗಿರ್ತದೆ. ಆದರೆ ಇದು ಯಾರ ಬುದ್ಧಿಯ ತೀರ್ಮಾನವೂ ಅಲ್ಲ, ಹೊಳೆದದ್ದು. ಅದೇ ಅಂದರೆ ಹಿಂದಿನವರು ಇದನ್ನು ಬಹಳ ಮಹತ್ವ ಕೊಟ್ಟಿದ್ದಾರೆ. ಇವತ್ತು ನಾವು ಈ ಒಂದು ವೈಶಿಷ್ಟ್ಯವನ್ನು ಮರೆತಿದ್ದೇವೆ. ಒಂದು ಇಂಟೆಲೆಕ್ಚುವಲ್ ಕಾಂಪೋಸಿಷನ್, ಮತ್ತೊಂದು ಇಂಟ್ಯೂಷನಲ್ ಕಾಂಪೋಸಿಷನ್. ಈ ಇಂಟೆಲೆಕ್ಚುವಲ್ ಕಾಂಪೋಸಿಷನ್ ಅನ್ನೋದು ರಿಲಯಬಲ್ ಅಲ್ಲ. ಅವರವರ ಇಂಟೆಲೆಕ್ಟ್ಗೆ ತಕ್ಕಂತೆ ಅವರವರಿಗೆ ಬರ್ಕೊಂಡು ಹೋಗ್ತಾರೆ. ಅದು ಅವರವರ ಬೌದ್ಧಿಕ ಮಟ್ಟವನ್ನು ತೋರಿಸುತ್ತೆ ಹೊರತು ಸತ್ಯವನ್ನು ಪ್ರೂವ್ ಮಾಡುವುದಿಲ್ಲ. ಅದರಲ್ಲಿ ಯಾರಿಗಾದರೂ ಒಂದು ಸಂಗತಿ ಹೊಳೆಯಿತು ಅಂದರೆ ಅದು ಹೊಳವು ಉಂಟಲ್ಲ, ಇಂಟ್ಯೂಷನ್, ಅದು ಯಾವತ್ತೂ ಸುಳ್ಳು ಹೇಳುವುದಿಲ್ಲ. ಅದನ್ನೇ ಆಚಾರ್ಯರು ಆತ್ಮಸಾಕ್ಷಿ ಅಂತ ಹೇಳ್ತಾರೆ. ಆತ್ಮಸಾಕ್ಷಿ ಎಂದು ಸುಳ್ಳು ಹೇಳೋದಿಲ್ಲ. ನಮ್ಮ ಪ್ರತಿಭೆ, ನಮ್ಮ ಬುದ್ಧಿ ಎನ್ನುವುದು ಸುಳ್ಳು ಹೇಳಬಹುದು. ಬುದ್ಧಿ ಎರಡು ವಿಧವಾದಂತಹ ಸಂಶಯಗಳು ನಮ್ಮಲ್ಲಿ, ಒಂದು ಮಾನಸಿಕ ಸಂಶಯ, ಒಂದು ಬೌದ್ಧಿಕ ಸಂಶಯ ಅಂತ 2 ವಿಧವಾದ ಸಂಶಯಗಳಿವೆ ಶಾಸ್ತ್ರದಲ್ಲಿ. ಇದೆಲ್ಲ ನಾನು ಹೇಳೋದು, ದಿಸ್ ಇಸ್ ಇಂಡಿಯನ್ ಸೈಕಾಲಜಿ ಅಂತ. ಪಾಶ್ಚಾತ್ಯರು ದೊಡ್ಡ ಸೈಕಾಲಜಿ ಗ್ರಂಥಗಳು ಬಂದಿದೆ, ಆದರೆ ಇದೆಲ್ಲ ಗೊತ್ತೇ ಇಲ್ಲ ಅವರಿಗೆ. ಸಂಶಯದಲ್ಲಿ 2 ಬಗೆ ಇದೆ ಅಂತ, ಮಾನಸಿಕ ಸಂಶಯ, ಬೌದ್ಧಿಕ ಸಂಶಯ. ಅಂದ್ರೆ ಮೆಂಟಲ್ ಡೌಟ್, ಇಂಟೆಲೆಕ್ಚುವಲ್ ಡೌಟ್, 2 ಸಂಶಯ ಇದೆ ಅಂತ ಹೇಳ್ತಾರೆ ಅವರು. ಇದು ಕೂಡ ಭಾರತದಲ್ಲಿ ಬೇರೆ ಯಾರು ಹೇಳಿಲ್ಲ, ಆಚಾರ್ಯ ಮಧ್ವರು ಮಾತ್ರ ಹೇಳಿದ ವಿಷಯ. ಅಂದ್ರೆ ಸಿದ್ಧಾಂತದಲ್ಲಿ ಅತ್ಯಂತ ಅಪೂರ್ವ ವಿಷಯಗಳು ತತ್ವವಾದಲ್ಲಿ ಕೊಟ್ಟದ್ದು ಆಚಾರ್ಯ ಒಬ್ಬರೇ. ಉಳಿದವರೆಲ್ಲ ಸುಮ್ಮನೆ ವ್ಯಾಖ್ಯಾನ ಬರೆದಿದ್ದಾರೆ, ಮಕ್ಕಿ ಅರ್ಥ ಬರೆದಿದ್ದಾರೆ. ಅದು ಏನು ಅಂದರೆ, ಈಗ ಮೆಂಟಲ್ ಡೌಟ್, ಮಾನಸಿಕ ಸಂಶಯ ಅಂದರೆ ಅದನ್ನು ತಕ್ಷಣ ಪರಿಹಾರ ಆಗತ್ತೆ. ನಾವೀಗ ದೂರದಲ್ಲಿ ಏನೋ ಒಂದು ವಸ್ತು ನೋಡ್ತೇವೆ. ಆ ವಸ್ತು ನೋಡಿದಾಗ ದೂರದಲ್ಲಿ ಇದ್ದದ್ದು ಏನು ಅಂತ ಸ್ಪಷ್ಟ ಆಗೋಲ್ಲ. ಅದು ಹಗ್ಗ ಇರ್ಬೋದು, ಹಾವಿರ್ಬೋದು, ಒಂದು ಸಂಶಯ ಬರುತ್ತೆ. ದೂರದಲ್ಲಿ ಒಂದು
ಮರದ ದಿಮ್ಮಿ ಇರುತ್ತೆ, ಅದು ಕತ್ತಲೆ ಹೊತ್ತು ಅದು ಮರದ ದಿಮ್ಮಿ ಇರ್ಬೋದು ಅಥವಾ ಮನುಷ್ಯ ನಿಂತಿರಬಹುದು. ಈ ಥರ ಸಂಶಯ ಉಂಟಲ್ಲ, ಇದನ್ನ ಮಾನಸಿಕ ಸಂಶಯ ಅಂತ ಹೇಳ್ತಾರೆ, ಮೆಂಟಲ್ ಡೌಟ್ಸ್. ನಾವು ಹತ್ರ ಹೋಗಿ ನೋಡಿದ್ರೆ ಪರಿಹಾರ ಆಗೋಯ್ತು. ಸೊ ಮೆಂಟಲ್ ಡೌಟ್ ಉಂಟಲ್ವ, ಅದು ತಕ್ಷಣ ಪರಿಹಾರ ಮಾಡಿಕೊಳ್ಬೋದು. ಇಂಟೆಲೆಕ್ಚುವಲ್ ಡೌಟ್ ಪರಿಹಾರ ಆಗೋಲ್ಲ, ಸತ್ರು ಹೋಗೋಲ್ಲ. ಯಾಕಂದ್ರೆ ಅದು ಇಂಟೆಲೆಕ್ಚುವಲ್ ಆರ್ಗ್ಯುಮೆಂಟ್ ಶುರು ಮಾಡ್ತದೆ. ನೀವು ಹಾಗಲ್ಲ ಹೀಗೆ ಅವನು ಮತ್ತೊಂದು ಅಂದ್ರೆ ಕೊನೆಯ ತನಕ ತರ್ಕದಲ್ಲಿಯೇ ನಿಂತು ತೀರ್ಮಾನ ಆಗದೆ ಉಳಿಯುವಂತಹದ್ದನ್ನ ಬೌದ್ಧಿಕ ಸಂಶಯ. ಬುದ್ಧಿಯಲ್ಲಿ ಹೋಗಿ ಕೂತು ಬಿಟ್ರೆ ಆ ಸಂಶಯ ಮತ್ತು ಸತ್ರು ಪರಿಹಾರ ಆಗೋಲ್ಲ. ಈಗ ನಮ್ಮ ಅನೇಕ ಜನ ಬುದ್ಧಿಜೀವಿಗಳಿದ್ದಾರಲ್ಲ, ಅವ್ರನ್ನೆಲ್ಲ ಇಂಟೆಲೆಕ್ಚುವಲ್ ಡೌಟ್, ಹಾಗಾಗಿ ಅವರಿಗೆ ಯಾವತ್ತೂ ಉತ್ತರ ಸಿಗೋಲ್ಲ. ಮಾನಸಿಕ ಆಗಿದ್ದರೆ ಪರಿಹಾರ ಸಿಗುತ್ತೆ. ಆದರೆ ಅವರ ಮನಸ್ಸಿನಿಂದ ಆಚೆಗೆ ಅವರು ತಾವು ಬುದ್ಧಿಜೀವಿಗಳು ಅಂತ ಭ್ರಮಿಸಿ ಆ ಸಂಶಯವನ್ನು ಬುದ್ಧಿಯಲ್ಲಿ ಸೇರಿಸಿಬಿಟ್ಟಿದ್ದಾರೆ, ಅದಕ್ಕೆ ಪರಿಹಾರವೇ ಸಿಗೋಲ್ಲ. ಏನು ಮಾಡಿದ್ರು ಉತ್ತರ ಸಿಗೋಲ್ಲ. ನೀವು ಎಷ್ಟೇ ಆರ್ಗ್ಯುಮೆಂಟ್ ಮಾಡಿ ಅವರು ಅದಕ್ಕೆ ಕೌಂಟರ್ ಆರ್ಗ್ಯುಮೆಂಟ್ ಮಾಡಿ ಹೀಗೂ ಆಗಿರಬಹುದಲ್ಲೋ, ಅದನ್ನು ಯಾಕೆ ಒಪ್ಪಬೇಕು ಅಂತ ಕೊಡ್ತಾರೆ ಹೊರತು ಎಲ್ಲೂ ಸತ್ಯವನ್ನು ಒಪ್ಪೋದಿಲ್ಲ. ಹಾಗಾಗಿ ನಾನು ಹೇಳೋದು ಇಂಟೆಲೆಕ್ಚುವಲ್ ಕಾಂಪೋಸಿಷನ್, ಅದರಲ್ಲಿ ಸಂಶಯಗಳು ಬರಬಹುದು, ಇನ್ನೊಬ್ಬರಿಗೆ ನಂಬಿಕೆ ಹುಟ್ಟಬೇಕಾಗಿಲ್ಲ, ಅದರಲ್ಲಿ ಭ್ರಮೆಗಳು ಬರಬಹುದು. ಬುದ್ಧಿ ನಿರ್ಣಯಾತ್ಮಕ ಬುದ್ಧಿ ಅಂತ, ಮನಸ್ಸು ಒಂದು ವಿಷಯವನ್ನು ಗ್ರಹಿಸ್ತದೆ, ಅದರ ತೀರ್ಮಾನ ಕೊಡುವುದಿಲ್ಲ. ಮನಸ್ಸು ತೀರ್ಮಾನ ಕೊಡ್ತದೆ, ಅದರ ತೀರ್ಮಾನ ತಪ್ಪಿರಬಹುದು. ತೀರ್ಮಾನ ಕೊಡ್ತದೆ, ಅದರ ತೀರ್ಮಾನ ಸರಿಯಾಗಿರ್ಬೇಕಾದ ನೇಮ. ಅದರಿಂದ ಬುದ್ಧಿ ಯಥಾರ್ಥ ಜ್ಞಾನವನ್ನು ಕೊಡಬಹುದು, ಸಂಶಯವನ್ನು ಕೊಡಬಹುದು. ಹಾಗಾಗಿ ನಾವು ಹಿಂದಿನವರು ಹೇಳಿದರು, ಯಾವುದೇ ಎಂಥ ದೊಡ್ಡ ಜ್ಞಾನಿ ಬರೆದ ಗ್ರಂಥವು ಅದು ಸರ್ವಾತ್ಮನ ಪರಮ ಪ್ರಮಾಣ ಆಗುವುದು ಸಾಧ್ಯ ಇಲ್ಲ. ಯಾಕಂದ್ರೆ ಜ್ಞಾನಿಗೂ ಅಜ್ಞಾನ ಬರಬಹುದು, ಅವನಿಗೂ ವಿಪರೀತ ಜ್ಞಾನ, ಅಪರೋಕ್ಷ ಜ್ಞಾನಿಗೆ ಕೂಡ. ಹಾಗಾದ್ರೆ ನಾವು ಅದಕ್ಕೆ ಒಂದು ಸತ್ಯದ ತೀರ್ಮಾನಕ್ಕೆ ಒಂದೇ ಒಂದು ದಾರಿ, ಇಂಟ್ಯೂಷನ್ ಅಂತ. ಹೊಳೆಯಬೇಕು, ಸತ್ಯ ಹೊಳೆಯಬೇಕು ಹೊರತು ಸತ್ಯವನ್ನು ಬೌದ್ಧಿಕವಾಗಿ ತೀರ್ಮಾನ ಮಾಡಲಿಕ್ಕೆ ಬರುವುದಿಲ್ಲ ಅಂತ. ಅಮೆರಿಕದಲ್ಲಿ ಒಬ್ಬ ವಿಜ್ಞಾನಿ ಇದ್ದಾನೆ, ಅವನ ಹೆಸರು ಫಿಟ್ಜಾಫ್ ಕಾಪ್ರಾ ಅಂತ. ಆತ ಈ ಮಾತನ್ನು ಒಂದು ಕಡೆ ಹೇಳ್ತಾನೆ, ಏನು ಅಂದರೆ, ನಾವು ಬೌದ್ಧಿಕವಾದ ಕಸರತ್ತು ಮಾಡಿ ವಿಜ್ಞಾನವನ್ನು ಬೆಳೆಸಿದೆವು. ಈ ಬೌದ್ಧಿಕ ಕಸರತ್ತಿನಿಂದ ಯಾವತ್ತೂ ಸತ್ಯ ತಿಳಿಯೋದಿಲ್ಲ. ಅದರಿಂದ ವಿಜ್ಞಾನಕ್ಕೆ ಎಂದೂ ಸತ್ಯ ತಿಳಿಯುವುದು ಸಾಧ್ಯ ಇಲ್ಲ. ಆದರೆ ಭಾರತದ ಋಷಿಮುನಿಗಳಿಗೆ ಇಂಟ್ಯೂಷನ್ ಇತ್ತು, ಸ್ಫುರಣ ಇತ್ತು, ಅವರು ನಮಗಿಂತ ಹೆಚ್ಚು ಸೂಕ್ಷ್ಮವಾದ ಸತ್ಯಗಳನ್ನು ಗ್ರಹಿಸಿದರು ಅಂತ ಹೇಳ್ತಾನೆ ಅವನು. ಅದಕ್ಕೆ ಅವನು ದೃಷ್ಟಾಂತ ಕೊಡ್ತಾ ಇವಾಗ ಅನೇಕ ವಿಷಯಗಳನ್ನು ಹೇಳ್ತಾನೆ. ನಮ್ಮ ಉಪನಿಷತ್ನಲ್ಲಿ ತದೇಜತಿ ತನ್ನೇಜತಿ, ಕಳೆದ ಬಾರಿ ಕೂಡ ಇದನ್ನು ಪ್ರಸ್ತಾವ ಮಾಡಿದ್ದೆ ನಾನು. ತದೇಜತಿ ತನ್ನೇಜತಿ, ಜಗತ್ತಿನ ಅತ್ಯಂತ ಮೂಲ ದ್ರವ್ಯ ಯಾವುದು? ಅವನು ವಿಜ್ಞಾನದಲ್ಲಿ ಸಬ್ಯಾಟಮ್ಸ್, ಇನ್ನೂ ಸೂಕ್ಷ್ಮಕ್ಕೆ ಹೋದರೆ ಆ ಅತ್ಯಂತ ಸೂಕ್ಷ್ಮವಾದ ದ್ರವ್ಯ ಅದು ಚಲಿಸುತ್ತೋ ಇಲ್ಲವೋ, ಅದು ಏನಿದೆ ನಮಗೆ ಇನ್ನೂ ಗೊತ್ತಿಲ್ಲ. ಅದಕ್ಕೆ ಅವರು ತದೇಜತಿ ತನ್ನೇಜತಿ, ಇಟ್ ಮೂವ್ಸ್ ಅಂಡ್ ಇಟ್ ಮೂವ್ಸ್ ನಾಟ್ ಅಂತ ಪ್ರಾಚೀನ ಭಾರತದ ಋಷಿಮುನಿಗಳು ಎಂದೋ ಹೇಳಿಬಿಟ್ಟಿದ್ದಾರೆ ಅಂತ ಹೇಳ್ತಾನೆ ಅವ. ಆಮೇಲೆ ಅವನು ಇನ್ನೊಂದು ಮಾತು ಹೇಳ್ತಾನೆ, ನಮ್ಮಲ್ಲಿ ಇವತ್ತು ಆಕರ್ಷಣ ಶಕ್ತಿ, ಆಕೃಷ್ಟಿ ಶಕ್ತಿಶ್ಚ ಮಹಿ ಅಂತ ಬಹಳ ಹಿಂದೆ, ನಮ್ಮಲ್ಲಿ 2000 ವರ್ಷದ ಹಿಂದೆ ಆರ್ಯಭಟ್ಟದ ಆಕೃಷ್ಟಿ ಶಕ್ತಿಶ್ಚ ಮಹಿ, ಭೂಮಿ ಆಕರ್ಷಣ ಶಕ್ತಿಯಿಂದ ನಿಂತಿದೆ ಅಂತ ಬಹಳ ಪ್ರಾಚೀನ ಕಾಲದಲ್ಲಿ 2000 ವರ್ಷದ ಹಿಂದೆ ನಮ್ಮವರು ಹೇಳಿದ್ದುಂಟು. ಆಮೇಲೆ ನರಸಿಂಹನ ಕಥೆ ಹೇಳುವಾಗ ಅವನು ಹಿರಣ್ಯಾಕ್ಷ ಭೂಮಿಯ ಆಕರ್ಷಣ ಶಕ್ತಿಯನ್ನು ಕಳಚಿದ, ಭೂಮಿ ಕುಸಿಯಿತು ಅಂತ ಹೇಳ್ತಾರೆ ಹೊರತು ಭೂಮಿಯನ್ನು ಚಾಪೆಯಂತೆ ಮನಸ್ಸಿ ಬಗಲಲ್ಲಿ ಇಟ್ಟುಕೊಂಡು ಅದು ಮಕ್ಕಳಿಗೆ ಮುದುಕಿಯರು ಹೇಳುವ ಕಥೆ, ಅದು ಪುರಾಣದ ಕಥೆ ಅಲ್ಲ. ಅಲ್ಲಿ ಆಕರ್ಷಣ ಶಕ್ತಿಯನ್ನು ಕಳಚಿದಾಗ ಭೂಮಿ ಕುಸಿಯಿತು. ತುಂಬಾ ಇದು ಪುರಾಣದಲ್ಲಿ, ನರಸಿಂಹ ಪುರಾಣದಲ್ಲಿ ಬಂದಂತಹ ಮಾತು. ಅದನ್ನು ಅವನು ಹೇಳ್ತಾನೆ, ಆಕರ್ಷಣ ಶಕ್ತಿಯಿಂದ ಭೂಮಿ ನಿಂತಿದೆ ಅಂತ ವಿಜ್ಞಾನದಿಂದ ಸಿದ್ಧಾದ್ದಲ್ಲ ಅಂತ ಹೇಳ್ತಾನೆ. ನ್ಯೂಟನ್ನು ಲ್ಯಾಬೊರೇಟರಿಯಲ್ಲಿ ಇಡೀ ದಿವಸ ಕೂತು ತಲೆ ಚೆಚ್ಚಿಕೊಂಡು ಸಂಶೋಧನೆ ಮಾಡಿದರೂ ಪ್ರಾಬ್ಲಮ್ ವಾಸ್ ನಾಟ್ ಸಾಲ್ವ್ಡ್. ಕಡೆಗೆ ಇವತ್ತಾಗೋಲ್ಲ ಅಂತ ರಿಲ್ಯಾಕ್ಸ್ ಮಾಡೋಣ ಅಂತ ಸೇಬಿನ ತೋಟಕ್ಕೆ ಹೋಗಿ ಕೂತ್ಕೊಂಡ. ಅಲ್ಲಿ ಒಂದು ಸೇಬು ಬಿತ್ತು, ಆಗ ಅವನಿಗೆ ಹೊಳೆಯಿತು ಅಂತ. ಇಟ್ ಇಸ್ ಅನ್ ಇಂಟ್ಯೂಷನ್ ಅಂತ ಹೇಳ್ತಾರೆ. ತರ್ಕದಿಂದ ಆಕರ್ಷಣ ಶಕ್ತಿ ಪ್ರೂವ್ ಆಗಲಿಲ್ಲ, ಅವನಿಗೆ ಹೊಳೆಯಿತು, ಹೊಳೆದದ್ರಿಂದ ಸತ್ಯ ಅಂತ ಹೇಳ್ತಾರೆ. ಹೀಗೆ ನಮ್ಮ ಪ್ರಾಚೀನ ಋಷಿಮುನಿಗಳಿಗೆ ಹೊಳೆಯುತ್ತಿತ್ತು ಸತ್ಯ. ಯಾಕೆಂದ್ರೆ ಇಂಟ್ಯೂಷನ್ ಕೆಲಸ ಮಾಡ್ತಿತ್ತು, ಆ ಸ್ಫುರಣ. ಪ್ರತಿಯೊಬ್ಬರಲ್ಲಿ ಈ ಶಕ್ತಿ ಇದೆ. ಅದು ಏನಾಗುತ್ತೆ ಅಂದ್ರೆ ಇಂಟೆಲೆಕ್ಟ್ ಅನ್ನು ಹೆಚ್ಚು ಬಳಸಿದ ಹಾಗೆ ಇಂಟ್ಯೂಷನ್ ಮುಚ್ಚಿಕೊಂಡು ಇಂಟ್ಯೂಷನ್ನ ಕೆಲಸ ಮಾಡೋದು ನಿಲ್ಲಿಸಿಬಿಡುತ್ತೆ.
ಮನುಷ್ಯ ಇಂಟೆಲೆಕ್ಟ್ ಅನ್ನು ಹೆಚ್ಚು ಬಳಸಿದ ತೊಡಗಿದ್ದರಿಂದ ಅವನ ಇಂಟ್ಯೂಷನ್ ನಾಶವಾಗ್ತಾ ಬಂತು. ಪ್ರಾಣಿಗಳು ಇಂಟೆಲೆಕ್ಟ್ ಅನ್ನು ಬೆಳೆಸುವುದಿಲ್ಲ, ಆದ್ದರಿಂದ ಅವುಗಳಲ್ಲಿ ಇವತ್ತಿಗೂ ಇಂಟ್ಯೂಷನ್ ಇದೆ. ಈಗ ಒಂದು ಬೆಕ್ಕಿಗೆ ಅದಕ್ಕೆ ಮರಿ ಹಾಕತ್ತೆ, ಹಾಲು ಇಲ್ಲ ಅಂತ ಆದರೆ ಮರಿ ಕೊಡಲಿಕ್ಕೆ ಅದು ತೋಟಕ್ಕೆ ಹೋಗಿ ಒಂದು ಹುಲ್ಲು ತಿಂದು ಬರುತ್ತೆ, ಹಾಲು ಹೆಚ್ಚಾಗುವಂಥದ್ದು. ಯಾವ ಆಯುರ್ವೇದ ಪಂಡಿತರು ಹೇಳಿಕೊಟ್ಟದ್ದು? ಯಾವ ಆಯುರ್ವೇದ ಕಾಲೇಜಿನಲ್ಲಿ ಆ ಬೆಕ್ಕು ಕಲಿತದೆ? ಆಯುರ್ವೇದ ಕಾಲೇಜಿನಲ್ಲಿ ಕಲಿತವ್ರಿಗೆ ಗೊತ್ತಾಗೋಲ್ಲ, ಅವ್ರಿಗೆ ಗೊತ್ತಾಗುತ್ತೆ. ಅಂದರೆ ಅದು ಇಂಟ್ಯೂಷನ್. ತನಗೆ ಸಂಬಂಧಪಟ್ಟ ಏನು ಮಾಡಬೇಕು ಅದು ಮಾಡಿಬಿಡ್ತಾರೆ. ಹಾಗಾಗಿ ಪ್ರಾಣಿಗಳಿಗೆ ನೋಡಿ, ಬೆಕ್ಕಿನ ಮರಿಯನ್ನು ನೀರಿಗೆ ಹಾಕಿ ಈಜುಕೊಂಡು ಹೋಗುತ್ತೆ, ಮನುಷ್ಯನ ಮರಿಯನ್ನು ಹಾಕಿ ಮುಳುಗುತ್ತೆ. ಅದಕ್ಕೆ ಗೋಟು ತೆಂಗಿನಕಾಯಿ, ಆಮೇಲೆ ಬಟ್ಟೆ, ರಿಹರ್ಸಲ್ ಎಲ್ಲ ಮಾಡಬೇಕು. ಬೆಕ್ಕು, ನಾಯಿ, ಯಾವ ಪ್ರಾಣಿ ಬೇಕಾದ್ರೆ ಹಾಕಿ ನೀರಿಗೆ. ಆನೆ ಮರಿ ಬಹಳ ಭಾರವಾದ ವಸ್ತು, ಈಜುಕೊಂಡು ಹೋಗುತ್ತೆ. ಅವುಗಳಿಗೆ ಇಂಟ್ಯೂಷನಲ್ಲಿ ಅಂತಹ ಎಲ್ಲ ಶಕ್ತಿಗಳು ದೇವರು ಕೊಟ್ಟಿದ್ದಾನೆ. ಮನುಷ್ಯ ತಾನು ಬುದ್ಧಿವಂತ ಅನ್ನುವ ಭ್ರಮೆಯಿಂದ ಎಲ್ಲವನ್ನು ಕಳ್ಕೊಂಡಿದ್ದಾನೆ, ಮುಖ್ಯವಾಗಿ ಇಂಟ್ಯೂಷನ್ ಕಳ್ಕೊಂಡಿದ್ದಾನೆ. ಹಾಗಾಗಿ ಆ ಇಂಟ್ಯೂಷನ್ನಿಂದ ನಾವು ಸತ್ಯವನ್ನು ತಿಳಿಯಬಹುದಾದ ಅನೇಕ ಸದವಕಾಶಗಳನ್ನು ನಾವು ಕಳ್ಕೊಂಡು ಕೂತಿದ್ದೇವೆ. ಹಿಂದಿನವರು ಅದನ್ನೇ ಈ ಉಪನಿಷತ್ತುಗಳು ಅಂದರೆ ಇಂಟ್ಯೂಷನಲ್ ಫ್ಲಾಶಸ್. ಅದು ಋಷಿಗಳಿಗೆ ಬೌದ್ಧಿಕವಾಗಿ ಊಹೆ ಮಾಡಿ ಬರೆದದ್ದಲ್ಲ, ತನ್ನಷ್ಟಕ್ಕೆ ಹೊಳೆದದ್ದು. ಅದನ್ನು ಅನುಭವಿಸಿದ್ದೇನೆ ನಾನು, ಆದ್ದರಿಂದ ನನಗೆ ಅದರಲ್ಲಿ ಸಂಶಯ ಇಲ್ಲ. ಕೆಲವು ಸಂಗತಿಗಳು ನಾವು ಎಷ್ಟು ತರ್ಕಬದ್ಧವಾಗಿ ಚಿಂತಿಸಿದರೂ ಉತ್ತರ ಸಿಗೋಲ್ಲ, ಆದರೆ ತನ್ನಷ್ಟಕ್ಕೆ ಹೊಳೆಯುತ್ತದೆ. ಆ ಹೊಳೆಯುವುದು ಉಂಟಲ್ಲ, ಅದು ಯಾವತ್ತೂ ಅದು ಅಂದರೆ ಆತ್ಮಸಾಕ್ಷಿಗೆ ಸಂಬಂಧಪಟ್ಟ ವಿಷಯ. ಅದು ಎಂದೂ ಸುಳ್ಳಾಗುವುದಿಲ್ಲ. ಅದಕ್ಕೋಸ್ಕರ ಪ್ರಾಚೀನರು ಯಾವುದು ಇಂಟ್ಯೂಷನಲ್ ಫ್ಲಾಶೋ ಅದು ಮಾತ್ರ ಪ್ರಮಾಣ ಅಂತ ನಾವು ಸ್ವೀಕರಿಸಬಹುದು ಅಂತ. ಅದಕ್ಕೋಸ್ಕರ ಪ್ರಾಚೀನ ಋಷಿ ಮುನಿಗಳಿಗೆ ಪ್ರಯತ್ನ ಇಲ್ಲದೆ ತನ್ನ ತಾನೇ ಹೊಳೆದ ಮಾತುಗಳು ವೇದಗಳು. ಅದರಿಂದ ಅದರಲ್ಲಿ ಮನುಷ್ಯನ ಬೌದ್ಧಿಕವಾದ ಅಜ್ಞಾನ, ವಿಪರೀತ ಜ್ಞಾನ ಇರುವುದು ಸಾಧ್ಯವಿಲ್ಲ. ಈಗ 3 ತೊಂದರೆಗಳು ಒಂದು ಗ್ರಂಥದಲ್ಲಿ ನಮಗೆ ಪ್ರಾಮಾಣ್ಯಕ್ಕೆ ಬರುವ ತೊಂದರೆಗಳು. ಒಂದು, ಅವನು ಬರೆದವನು ಅಜ್ಞಾನಿಯಾಗಿದ್ದರೂ ತೊಂದರೆ, ವಿಪರೀತ ಜ್ಞಾನಿಯಾಗಿದ್ದರೂ ತೊಂದರೆ. ಎರಡೂ ಅಲ್ಲ, ಅವನು ಚೆನ್ನಾಗಿ ಗೊತ್ತಿದೆ ಆದರೆ ವಿಪ್ಲಂಬಕ್ಕಾಗಿದೆ. ನಿಮಗೆ ಹೇಳಬಾರದು ಅಂತ ಮುಚ್ಚಿಟ್ರೆ ಅವನು ಮೋಸ ಮಾಡ್ಬೋದಲ್ವ. ಹಾಗಾಗಿ ಅಜ್ಞಾನ, ವಿಪರೀತ ಜ್ಞಾನ ಮತ್ತು ವಿಪಲಿಪ್ಸ ಹೇಳಬಾರದು, ಮುಚ್ಚಿಡಬೇಕು ಅಂತ ಇದ್ದರೆ ಅದನ್ನು ಅವನು ಸತ್ಯವನ್ನು ಮುಚ್ಚಿಡಬಹುದು. ಈ 3 ದೋಷಗಳು ಒಬ್ಬ ಲೇಖಕನಿಂದ ಸಮಾಜಕ್ಕೆ ಆಗತಕ್ಕಂತಹ ಸಮಸ್ಯೆಗಳು ಇವು 3. ಆದರೆ ಪುರುಷ ಕರ್ತೃಕ ಅಲ್ಲದೇ ಇದ್ದರೆ ಇದು 3 ಇರುವುದು ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಪ್ರಾಚೀನರು ನಾವು ಪ್ರಮಾಣ ಅಂತ ಒಪ್ಪಬೇಕಾಗಿದ್ದರೆ ಅದು ಸ್ಫುರಣ ಆಗಬೇಕು ಹೊರತು ಬೌದ್ಧಿಕ ಕ್ರಿಯೆ ಆಗಿರಬಾರದು. ಬೌದ್ಧಿಕವಾಗಿ ಮಾಡಿದ್ದೆಲ್ಲವೂ ನಮ್ಮ ಬುದ್ಧಿಯ ರಿಫ್ಲೆಕ್ಷನ್ ಅದರಲ್ಲಿ ಬರುತ್ತೆ. ಆದ್ದರಿಂದ ಅದನ್ನು ಪೂರ್ತಿ ಪ್ರಮಾಣ ನಮ್ಮ ಬುದ್ಧಿಯ ಮಟ್ಟವೇ ಅದರಲ್ಲಿರುವುದು. ನಮ್ಮ ಬುದ್ಧಿ ಎಷ್ಟು ಸೀಮಿತವೋ ಆ ಸತ್ಯವು ಅಷ್ಟೇ ಸೀಮಿತವಾಗಿರ್ತದೆ. ಪರಮ ಸತ್ಯವನ್ನು ಅದು ಗ್ರಹಿಸಲಾರದು. ಅಂಥ ಸ್ಫುರಣಗಳನ್ನು ಪ್ರಾಚೀನರು ವೇದಗಳು ಅಂತ ಕರೆದರು. ಅಂದರೆ ಯಾವುದನ್ನು ಯಾರೂ ತನ್ನ ಸ್ವಂತ ಬುದ್ಧಿಯಿಂದ ರಚಿಸಿದ್ದಾರೆ. ಅದು ಏನಾಗುತ್ತೆ ಅಂದರೆ, ಈಗ ಉದಾಹರಣೆಗೆ ವೇದಗಳು ಸ್ಫುರಣ ಹೇಗಾಗುತ್ತೆ. ಈಗ ಒಬ್ಬ ಋಷಿ ಹಿಂದಿನ ಜನ್ಮದಲ್ಲಿ ಗುರುಮುಖದಿಂದ ವೇದಾಧ್ಯಯನ ಮಾಡಿರ್ತಾನೆ ಅಂತ ಹೇಳಿ, ಯಾವುದೋ ಮಂತ್ರವನ್ನು ಅಧ್ಯಯನ ಮಾಡಿರ್ತಾನೆ. ಈ ಜನ್ಮದಲ್ಲಿ ತನ್ನ ತಾನೇ ಮಂತ್ರ ಸ್ಫುರಣ ಆಗುತ್ತೆ, ಅದನ್ನು ಸ್ಫುರಣ ಅಂತ. ಸ್ಫುರಣವೂ ಕೂಡ ಅದು ಕೆಲವೊಮ್ಮೆ ಹಿಂದಿನ ಜನ್ಮ ಅಧ್ಯಯನ ಮಾಡದೇ ಇದ್ದ ಮಂತ್ರವು ಸ್ಫುರಣ ಅನ್ಬೋದು. ಹಿಂದಿನ ಜನ್ಮದ ಅಧ್ಯಯನ ಮಾಡಿರ್ತಾರೆ, ಈ ಜನ್ಮದಲ್ಲಿ ತನ್ನಷ್ಟಕ್ಕೆ ರಿವೀಲ್ ಆಗೋದು, ಓದದೇ ತನ್ನಷ್ಟಕ್ಕೆ. ಅದು ಎಚ್ಚರದಲ್ಲಿ ಆಗಬಹುದು, ಕನಸಿನಲ್ಲಿ ಆಗ್ಬೋದು. ಆ ಮಂತ್ರ ತನ್ನಷ್ಟಕ್ಕೆ ಅವನಿಗೆ ಕನಸಿನಲ್ಲಿ ನಾದ ಕೇಳುತ್ತೆ, ಹೇಳಿಬಿಡ್ತಾನೆ. ಹಾಗೆ ಈ ಜನ್ಮದಲ್ಲಿ ಓದದೆ ಕೇಳದೆ ಬೌದ್ಧಿಕವಾದ ಯಾವ ಪ್ರಯತ್ನವೂ ಮಾಡದೆ ತನ್ನಷ್ಟಕ್ಕೆ ಹೊಳೆದ ಮಂತ್ರಗಳು ಉಂಟಲ್ಲ, ಅದನ್ನು ವೇದ ಮಂತ್ರಗಳು. ಅಂಥ ವೇದ ಮಂತ್ರಗಳನ್ನು ಅವು ಪರಮ ಪ್ರಮಾಣ. ಯಾಕಂದ್ರೆ ಅಲ್ಲಿ ಅಜ್ಞಾನ ಇಲ್ಲ, ಅಲ್ಲಿ ವಿಪ್ರಲಂಬ ಇಲ್ಲ, ಅಲ್ಲಿ ವಿಪರೀತ ಜ್ಞಾನ ಇಲ್ಲ. ಅದನ್ನು ಮಾತ್ರ ಪ್ರಾಚೀನರು ಪ್ರಮಾಣ ಅಂತ ಒಪ್ಪಿದ್ರು. ಯಾವುದು ಬೌದ್ಧಿಕ ಕ್ರಿಯೆಯೋ ಅದನ್ನು ಪ್ರಮಾಣ ಅಂತ ಒಪ್ಪಿದ್ರು. ಅಂದ್ರೆ ಪ್ರಮಾಣ ಇರಬಹುದು, ಅಂದ್ರೆ ಪ್ರಮಾಣ ಅಂತ ತೀರ್ಮಾನ ಮಾಡಲಿಕ್ಕೆ ಬರುವುದಿಲ್ಲ ಬೌದ್ಧಿಕ ಕ್ರಿಯೆಯನ್ನು. ಯಾಕಂದ್ರೆ ಬುದ್ಧಿಯ ಪ್ರವೇಶ ಇದೆ. ಬುದ್ಧಿಯಲ್ಲಿ ಅವನು ದುರ್ಬುದ್ಧಿ ಇರಬಹುದು, ಸ್ವಲ್ಪ ಬುದ್ಧಿವಂತನಲ್ಲಿ ದುರ್ಬುದ್ಧಿ ಇರುತ್ತಲ್ಲ, ನೀನು ಮೋಸ ಮಾಡಬೇಕು ಅಂತ ಕೂಡ ಅವನು ಹೇಳಿರಬಹುದು. ಅದಕ್ಕೋಸ್ಕರ ಯಾವುದು ಬುದ್ಧಿಯ ಕ್ರಿಯೆ ಇಲ್ಲದೆ ಕೇವಲ ಸ್ಫುರಣವೋ, ಬುದ್ಧಿ ಕೆಲಸವೇ ಮಾಡಬಾರ್ದು. ಆವಾಗ ನಮ್ಮ ಮನಸ್ಸು ಮತ್ತು ಬುದ್ಧಿ ತಟಸ್ಥಗೊಳಿಸಿದಾಗ ಸ್ಫುರಣ ಆಗುತ್ತೆ. ನಮಗೆ ಯಾಕೆ ಸ್ಫುರಣ ಆಗುವುದಿಲ್ಲ ಅಂದರೆ ನಾವು ಬುದ್ಧಿ ಕೆಲಸ ಮಾಡ್ತಾ ಇರ್ತದೆ.
ನಾವು ಬುದ್ಧಿವಂತ ಅನ್ನೋ ಭ್ರಮೆಯಲ್ಲೇ ಇರ್ತೇವೆ, ಹಾಗಾಗಿ ಸ್ಫೋಟ ಆಗೋಲ್ಲ. ಅದು ಮನಸ್ಸು ಬುದ್ಧಿ ಅದನ್ನು ಎರಡನ್ನೂ ನಲ್ಲಿಫೈ ಮಾಡಬೇಕು. ಅದನ್ನ ಉನ್ಮನೀಭಾವ ಅಂತ ಹೇಳ್ತಾರೆ ಯೋಗಶಾಸ್ತ್ರದಲ್ಲಿ, ಮನಸ್ಸನ್ನು ಸ್ಥಗಿತಗೊಳಿಸೋದು. ಮನಸ್ಸು ಬುದ್ಧಿ ಎರಡೂ ಕೆಲಸ ಮಾಡದೇ ಇದ್ದಾಗ ಸ್ಫುರಣ ಆಗುತ್ತೆ. ಆ ಸ್ಫುರಣದಲ್ಲಿ ಬಂದ ಮಂತ್ರಗಳು ಅವು ವೇದಗಳು. ಎಲ್ಲ 4 ಶಾಖೆಗಳಿವೆ ಅಂತ ಹೇಳಿದೆ. 1137 ಸಂಹಿತೆಗಳಿದ್ದವು. ಹೌದು, ಈ ಒಂದು 10-12 ಇದೆ. ಆ 4 ವೇದಗಳಿಗೆ ಸಂಬಂಧಪಟ್ಟು ಮುಖ್ಯವಾಗಿ 10 ಉಪನಿಷತ್ತುಗಳು. ನಾನು ಇದಕ್ಕೆ ಕನ್ನಡದಲ್ಲಿ ಒಂದು ತಮಾಷೆಗಳು, 4ಕ್ಕೆ 10 ಅಂತ. 4 ಅಂದ್ರೆ 4ಕ್ಕೆ ಅಂದ್ರೆ 4ಕ್ಕೆ, 10 ಅಂದ್ರೆ 10 ಉಪನಿಷತ್ತುಗಳು. ಅದನ್ನು ಓದಿದ್ರೆ ಏನಾಗಂತೆ, 4ಕ್ಕೆ 10 ಅಂತ, ಸ್ವರ್ಗಕ್ಕೆ 7 ಅಂತ, 4ಕ್ಕೆ 10. ಇದು ಈ 4ಕ್ಕೆ ಈ 10 ಉಪನಿಷತ್ತುಗಳು. ಅದನ್ನು ಋಗ್ವೇದಕ್ಕೆ 1, ಅದೇ ಮಹೈತರೇಯ ಉಪನಿಷತ್ತು. ಆಮೇಲೆ ಸಾಮವೇದಕ್ಕೆ 2, ಋಕ್ಸಾಮ, ಅದು ತಲವಕಾರ ಉಪನಿಷತ್ತು ಅಂತ ಅದಕ್ಕೆ ಹಿಂದಿನ ಹೆಸರು. ಈಗ ಕೇನೋಪನಿಷತ್ತು ಅಂತ ಹೇಳ್ತಾರೆ. ಮತ್ತೊಂದು ಛಂದೋಗ ಉಪನಿಷತ್ತು, ಒಂದು ಸಣ್ಣದು ಒಂದು ದೊಡ್ಡದು. ಇದು ಸಾಮವೇದದ 2, 1, 2. ಅಥರ್ವ ವೇದಕ್ಕೆ 3, 1, 2, 3, 4. 1, 2, 3, 10 ಉಪನಿಷತ್ತು ಹೀಗುವಾಗ. ಋಗ್ವೇದಕ್ಕೆ 1, ಸಾಮವೇದಕ್ಕೆ 2, ಅಥರ್ವ ವೇದಕ್ಕೆ 3. ಒಂದು ಮಾಂಡೂಕೋಪನಿಷತ್ತು. ಅದನ್ನ ಈಗ ಬಹಳ ಜನ ಸ್ವಲ್ಪ ತಪ್ಪಾಗಿ ಹೇಳ್ತಾರೆ. ಮಾಂಡೂಕ್ಯ ಉಪನಿಷತ್ತು ಅಂತ ಒಂದು ಯಾವತ್ತು ಹಾಕ್ತಾರೆ. ಯಾವತ್ತು ವ್ಯಾಕರಣದ ಪ್ರಕಾರ ಬೇಕಿಲ್ಲ, ಯಾಕೋ ಹಾಕಿಬಿಟ್ಟಿದ್ದಾರೆ. ಅದು ಎಲ್ಲರೂ ಒಬ್ಬರು ಹಾಕಿದ್ರು ಮತ್ತೊಬ್ಬರು ಹಾಕಿದ್ರು, ಅದು ಚಾಲ್ತಿ ಆಗ್ಬಿಟ್ಟಿದೆ. ಈಗ ನೀವು ಮಾಂಡೂಕೋಪನಿಷತ್ತು ಹೇಳಿದ್ರೆ ಕರೆಕ್ಷನ್ ಮಾಡ್ತೀರಿ. ಯಾವತ್ತು ಏನೋ ಬನ್ನಂಜಿಯವರಿಗೆ ಯಾ ಹಾಕ್ಲಿಕ್ಕೆ ಮರೆತು ಹೋಗಿದೆ ಅಂತ ಯಾ ಸೇರಿಸಿ, ಅಂದ್ರೆ ತಪ್ಪು ಉಚ್ಚಾರವೇ ಪ್ರಮಾಣವಾಗಿ ಶುದ್ಧ ಉಚ್ಚಾರ ಹೊರಟು ಹೋಗ್ಬಿಟ್ಟಿದೆ. ಮತ್ತೊಂದು ಅಥರ್ವಣ ಉಪನಿಷತ್ತು. ಅದನ್ನ ಕೆಲವರು ಮುಂಡಕೋಪನಿಷತ್ತು ಅಂತ ಹೇಳ್ತಾರೆ. ಅದು ಮುಂಡಕ ಅಂದ್ರೆ ಅದರ ಪರಿಚ್ಛೇದಗಳಿದೆ. ಅಧ್ಯಾಯ 1, ಅದು ಮುಂಡಕ 1, ಮುಂಡಕ 2, ಮುಂಡಕ 3 ಹೀಗೆ ಅದನ್ನ ಇಟ್ಟುಕೊಂಡು ಅದು ಮುಂಡಕೋಪನಿಷತ್ತು. ಒಂದು ಏನು ಅಂದ್ರೆ, ಯಾವುದೇ ಒಂದು ಉಪನಿಷತ್ತಿಗೆ ಹೆಸರು ಬರುವುದು ಒಂದೋ ಅದನ್ನು ಕಂಡ ಋಷಿ ಪರಂಪರೆಯಿಂದ, ಒಂದೋ ಅದರಲ್ಲಿ ಪ್ರತಿಪಾದ್ಯವಾದ ದೇವತೆಯಿಂದ, ಒಂದೋ ಅದರ ಛಂದಸ್ಸಿನಿಂದ. 3 ವಿಧಾನ. ಒಂದು ಮಂತ್ರಕ್ಕೆ ನೀವು ಅಗ್ನಿ ಸೂಕ್ತ, ಅದರ ದೇವತೆ ಅಗ್ನಿ. ಗಾಯತ್ರಿ ಅದು ಛಂದಸ್ಸು, ಗಾಯತ್ರಿ ಛಂದಸ್ಸು. ಅದು ಛಂದಸ್ಸಿನಿಂದ ಒಂದು ಮಂತ್ರಕ್ಕೆ ಹೆಸರು ಬರ್ಬೋದು. ಆಮೇಲೆ ಮಂತ್ರವನ್ನು ಕಂಡ ಋಷಿಯಿಂದ ಬರ್ಬೋದು, ಮಂತ್ರ ದೇವತೆಯಿಂದ ಬರ್ಬೋದು. ಮುಂಡಕ ಅನ್ನೋದು ಮಂತ್ರದ ಋಷಿಯೂ ಅಲ್ಲ, ಛಂದಸ್ಸು ಅಲ್ಲ, ದೇವತೆಯೂ ಅಲ್ಲ. ಹಾಗಾಗಿ ಅದು ಒಂದು ಅರ್ವಾಚಿನದು ಸೌಕರ್ಯಕ್ಕೋಸ್ಕರ ಇಟ್ಟುಕೊಂಡ ಅಬದ್ಧ ಹೆಸರು. ಅದು ನಿಜವಾದ ಹೆಸರು ಅದರದ್ದು ಅಥರ್ವಣೋಪರ, ಯಾಕೆಂದ್ರೆ ಅಥರ್ವ ಋಷಿ ಕಂಡವು. ಮಾಂಡೂಕ ಅದು ಮಂಡೂಕೆ ಇರುವಂತಹ ಋಷಿ ಪರಂಪರೆಯಿಂದ ಬಂದದ್ದು. ಮತ್ತು ಅಷ್ಟೇ ಅಲ್ಲ, ಮಂಡೂಕ ರೂಪಿ ವರುಣ. ಆ ಋಷಿಗಳಿಗೂ ಮೂಲ ಒಬ್ಬ ಮಂಡೂಕನೇ. ಅವರು ಮಾಂಡೂಕರು ಅಂತ ಯಾಕೆ ಹೆಸರು ಬಂತು? ಮಾಂಡೂಕರು ಅಂತ, ಮಾಂಡೂಕೆಯರು ಮಾಂಡೂಕರು ಅಂತ ಒಂದು ಋಷಿ ಪರಂಪರೆ ಇದೆ ಹಿಂದೆ. ಅವ್ರನ್ನ ಮಾಂಡೂಕರು ಯಾಕೆ ಕರೆದ್ರು, ಮಂಡೂಕ ಅಂತ ಯಾಕೆ ಕರೆದ್ರು? ಕೆಲವು ಏನಪ್ಪ ಋಷಿಗಳಿಗೆಲ್ಲ ಕಪ್ಪೆ ಗಿಪ್ಪೆ ಅಂತೆಲ್ಲ ಹೆಸರು ಇಡ್ತಾರೆ, ಏನು ಕಥೆ ಇದೆ? ಮಂಡೂಕ ನಮಗೆ ಏನು ಅಂದ್ರೆ, ಒಳ್ಳೆಯ ಶಬ್ದಕ್ಕೆ ಕೆಟ್ಟ ಅರ್ಥ ಮಾಡುವುದು ಒಂದು ಅಭ್ಯಾಸ. ಅಂದ್ರೆ ಮಂಡೂಕ ಶಬ್ದಕ್ಕೆ ಕಪ್ಪೆ ಅಂತ ಅರ್ಥ ಅಲ್ಲ ನಿಜವಾಗಿ. ಮಂಡ ಅಂದ್ರೆ ನಿಮ್ಗೆ ಗೊತ್ತಿದೆ, ಮಂಡನ ಡೆಕೋರೇಟಿಂಗ್, ಅಲಂಕರಣ, ಆಭರಣ. ಮಂಡ ಅಂದ್ರೆ ಮಂಡನ ಅಂದ್ರೆ ದೇಹಕ್ಕೆ ಅಲಂಕಾರ ಮಾಡಿಕೊಳ್ಳುವುದು. ಯಾವುದು ಮಂಡನ ಅಂದ್ರೆ, ನಿಜವಾದ ಮಂಡನ ವಾಗ್ಭೂಷಣಂ ಭೂಷಣಂ ಅಂತ ಅಂದ್ರೆ ವೇದಾರ್ಥ ಪ್ರವಚನವೇ ಮಂಡನ. ಅದರಿಂದ ಊಕ ಅಂದ್ರೆ ಅವರಕ್ಷಣೆ. ವೇದಾರ್ಥ ಪ್ರವಚನದಿಂದ ಸುರಕ್ಷಿತವಾದ ಜೀವನವುಳ್ಳವರು ಮಂಡೂಕರು ಅಂದ್ರೆ ಶಾಸ್ತ್ರಪಟುಗಳು, ಶಾಸ್ತ್ರಜ್ಞರು ಅಂತ ಅರ್ಥ ಅದಕ್ಕೆ. ಅನ್ನೋದು ಇನ್ನೊಂದು ಅರ್ಥವೂ ಉಂಟು, ಕಪ್ಪೆ ಅಂತ. ಯಾಕೆಂದ್ರೆ ವರುಣ ಕಪ್ಪೆಯ ರೂಪದಿಂದ ಈ ಮಂತ್ರವನ್ನು ಕಂಡ, ಅದರಿಂದ ಮಂಡೂಕ ರೂಪಿ ವರುಣ ತುಷ್ಟಾವಹರಿ ಮವಿ, ಅದರಿಂದ ಮಂಡೂಕ ಅದ ಒಂದು. ಮತ್ತೊಂದು ಅದೇ ಮಾಂಡೂಕೋಪನಿಷತ್ತು, ಅಥರ್ವಣೋಪನಿಷತ್ತು, ಮತ್ತೊಂದು ಷಡ್ಪ್ರಶ್ನೋಪನಿಷತ್ತು. ಇದರಲ್ಲಿ ಒಂದು ತಮಾಷೆ ಇದೆ ನೋಡಿ. ಎಲ್ಲರೂ ಈಗ ಪ್ರಿಂಟ್ ಮಾಡುವ ಪ್ರಶ್ನೋಪನಿಷತ್ತು ಅಂತ ಹೇಳೋದು. ಪ್ರಶ್ನೆ ಅನ್ನೋದು ಋಷಿಯೂ ಅಲ್ಲ, ದೇವತೆಯೂ ಅಲ್ಲ, ಛಂದಸ್ಸು ಅಲ್ಲ. ಷಡ್ಪ್ರಶ್ನ ಅಂದ್ರೆ 6 ಪ್ರಶ್ನೆಗಳನ್ನ ಹಾಕಿದ ಋಷಿಗಳು. ಅದರಿಂದ ಅದು ನಿಜವಾಗಿ ಷಡ್ಪ್ರಶ್ನೋಪನಿಷತ್ತು. ನಮ್ಮಲ್ಲಿ ಮಾತ್ರ ಹಾಗೆ ಹೇಳುವ ಸಂಪ್ರದಾಯ ಇರೋದು. ಈಗ ಎಲ್ಲ ಸ್ಮಾರ್ಥ ಸಂಪ್ರದಾಯದಲ್ಲಿ ಪ್ರಶ್ನೋಪನಿಷತ್ತು ಅಂತ ಹೇಳೋದು. ಆದ್ರೆ ನಾನು ಒಂದು ಪ್ರಶ್ನೆ ಹಾಕ್ತೇನೆ, ಪ್ರಶ್ನೋಪನಿಷತ್ತು. ಪ್ರಶ್ನೆ ಅಂದ್ರೆ ಋಷಿಯೋ ದೇವತೆಯೋ ಛಂದಸ್ಸು ಹೇಳೋದು ಏನೂ ಅಲ್ಲ. ಮತ್ತೆ ಯಾಕೆ ಹೆಸರಿಟ್ರಿ? ಷಡ್ಪ್ರಶ್ನರು 6 ಮಂದಿ ಋಷಿಗಳು, 6 ಅವರು ಷಡ್ಪ್ರಶ್ನರ ಉಪನಿಷತ್ತು. ಷಡ್ಪ್ರಶ್ನೆಗಳ ಉಪನಿಷತ್ತು ಅಲ್ಲ, ಷಡ್ಪ್ರಶ್ನರ ಉಪನಿಷತ್ತು. ಅದರಿಂದ ಅದು ನಿಜವಾದ ಪ್ರಾಚೀನ ಹೆಸರು ಷಡ್ಪ್ರಶ್ನ. ಇದನ್ನೆಲ್ಲ ಈ ಪ್ರಾಚೀನ ಹೆಸರನ್ನ ಕೊಟ್ಟು ಉಲ್ಲೇಖ ಮಾಡಿದವರು ಆಚಾರ್ಯ ಮಾತ್ರ. ಇವುದೆಲ್ಲ ಪ್ರಶ್ನೋಪನಿಷತ್ತು ಅಂತ ಹೇಳೋದು.
ಅದು ತವಕಾರ ಉಪನಿಷತ್ತು, ಅದು ಕೇನೋಪನಿಷತ್ತು ಅಂತ ಹೇಳೋದು ಎಲ್ಲರೂ. ಯಾಕಂದ್ರೆ ಕೇನೇಷಿ ತಂಬತತಿ. ಕೇನ ಅಂದ್ರೆ ಯಾರು? ಋಷಿಯೋ ದೇವತೆಯೋ ಛಂದಸ್ಸು ಏನೂ ಅಲ್ಲ. ಹಾಗೆ ಅಥರ್ವವೇದದಲ್ಲಿ 3 ಆಯಿತು. ಷಡ್ಪ್ರಶ್ನ, ಆಮೇಲೆ ಮಾಂಡೂಕ, ಅಥರ್ವಣ. ಯಜುರ್ವೇದದಲ್ಲಿ 4. ಅದರಲ್ಲಿ ಕೃಷ್ಣ ಯಜುರ್ವೇದಕ್ಕೆ ಸಂಬಂಧಪಟ್ಟದ್ದು ಮತ್ತು ಶುಕ್ಲ ಯಜುರ್ವೇದಕ್ಕೆ ಸಂಬಂಧಪಟ್ಟ ಒಂದು ವಿಭಾಗ ಕಠೋಪನಿಷತ್ತು, ತೈತ್ರಿಯೋಪನಿಷತ್ತು, ಇದು ಆಮೇಲೆ ಈಶೋಪನಿಷತ್ತು, ಬೃಹದಾರಣ್ಯಕ ದೊಡ್ಡದು. ಈಶಾವಾಸ್ಯ ಬೃಹದಾರಣ್ಯಕ ಇದು 2 ಶುಕ್ಲ ಯಜುರ್ವೇದಕ್ಕೆ ಸಂಬಂಧಪಟ್ಟದ್ದು, ಕಣ್ವ ಶಾಖೆಗೆ ಸಂಬಂಧಪಟ್ಟದ್ದು. ಕಣ್ಣು ಮುನಿ ಅಂದರೆ ಕಣ್ಣು ಮಧ್ಯಂದಿನಾದಯ ಅಂತ. ಕಣ್ಣು ಅಂತ ಒಬ್ಬ ಋಷಿ. ಮಧ್ಯಂದಿನ ಅಂದರೆ ನಮ್ಮಲ್ಲಿ ಎಷ್ಟು ಭಯಾನಕ ಅಂದರೆ ಮಧ್ಯಂದಿನ ಅಂತ ಒಬ್ಬ ಋಷಿಯ ಹೆಸರು. ಅದಕ್ಕೆ ಇವರು ಮಧ್ಯಂದಿನ ಶಾಖೆಯನ್ನು ಇವರು ಮಧ್ಯಂದಿನ ಬ್ರಾಹ್ಮಣರು, ಅಂದರೆ ಮಧ್ಯಾಹ್ನ ಊಟಕ್ಕೆ ಮಾತ್ರ ಯೋಗ್ಯ ಬ್ರಾಹ್ಮಣರು ಅಂತ ಹೇಳ್ತಾರೆ. ಎಷ್ಟು ಅಸಖ್ಯ ಅಂದರೆ ಮಧ್ಯಂದಿನ ಅಂದರೆ ಮಧ್ಯಾಹ್ನ ಕಾಲ ಅಲ್ಲ, ಒಬ್ಬ ಋಷಿಯ ಹೆಸರು ಅದು. ಅದಕ್ಕೆ ಸಂಬಂಧ, ಅದರಲ್ಲಿ ಕಣ್ಣುವ ಶಾಖೆಗೆ ಸಂಬಂಧಪಟ್ಟದ್ದು ಈಶಾವಾಸ್ಯೋಪನಿಷತ್ತು. ಅದಕ್ಕೂ ಕೂಡ ಈಶಾವಾಸ್ಯ ಅನ್ನೋದು ಪ್ರಾಚೀನ ಹೆಸರು. ಯಾಕಂದ್ರೆ ಈಶಾವಾಸ್ಯ ಅನ್ನೋದು ಋಷಿ ಅಲ್ಲ, ಈಶಾವಾಸ್ಯ ಅನ್ನೋದು ಛಂದಸ್ಸಲ್ಲ, ಈಶಾವಾಸ್ಯ ಅನ್ನೋದು ದೇವತೆ ಅಲ್ಲ. ಬಹಳ ಅಂದರೆ ಈಶೋಪನಿಷತ್ತು ಅಂತ ಹೇಳ್ತಾರೆ, ಅದು ಪರವಾಗಿಲ್ಲ. ಆದರೆ ಅದರ ಪ್ರಾಚೀನ ಹೆಸರು ಯಾಜ್ಞೀಯ ಮಂತ್ರೋಪನಿಷತ್ತು ಅಂತ. ಯಾಕೆಂದರೆ ಯಜ್ಞನಾಮಕ ಭಗವಂತನನ್ನು ಸ್ತುತಿ ಮಾಡಿದ ಉಪನಿಷತ್ತು. ಆದ್ದರಿಂದ ಅದು ಯಾಜ್ಞೀಯ ಉಪನಿಷತ್ತು. ಇದು ಪ್ರಾಚೀನ ಹೆಸರು. ಅದು ಋಷಿ ಭಗವಂತನ ಯಜ್ಞನಾಮಕ ಭಗವಂತನನ್ನ ಸ್ವಯಂಭೂ ಮನು ಉಪದೇಶ ಮಾಡಿದ. ಅದನ್ನು ಯಾಜ್ಞೀಯ ಉಪನಿಷತ್ತು. ಕೆಲವರು ಅದನ್ನ ಕಣ್ಣೋಪನಿಷತ್ತು ಅಂತ ಹೇಳ್ತಾರೆ, ಅದು ಋಷಿ ಪರಂಪರೆಯಿಂದ ಬಂದದ್ದು. ಅಲ್ಲಿ ಮಂತ್ರೋಪನಿಷತ್ತು ಅಂತ ಯಾಕೆ ಹೇಳ್ತೀವಿ? ಎಲ್ಲಾ ಉಪನಿಷತ್ತುಗಳು ಕೂಡ ಆರಣ್ಯಕಗಳಲ್ಲಿ ಇರುವುದು. ಮಂತ್ರ ಅಂದ್ರೆ ಟೆಕ್ಸ್ಟ್, ಸಂಹಿತಾ ಭಾಗದಲ್ಲಿರುವ ಒಂದೇ ಒಂದು ಉಪನಿಷತ್ತು ಈಶಾವಾಸ್ಯ. ಅದು ಶುಕ್ಲ ಯಜುರ್ವೇದದ ಕೊನೆಯ ಅಧ್ಯಾಯ, ಟೆಕ್ಸ್ಟ್ ಸಂಹಿತಾ ಭಾಗ. ಅದರಿಂದ ಅದನ್ನು ಮಂತ್ರ ಭಾಗದಲ್ಲಿ ಬಂದ ಉಪನಿಷತ್ತು ಅದು ಒಂದೇ. ಅದಕ್ಕೋಸ್ಕರ ಅದನ್ನು ಮಂತ್ರೋಪನಿಷತ್ತು. ಉಳಿದ ಯಾವುದೂ ಮಂತ್ರೋಪನಿಷತ್ತುಗಳಿಲ್ಲ, ಎಲ್ಲ ಆರಣ್ಯಕಗಳಲ್ಲಿ ಬಂದಂಥವು. ಅದರಿಂದ ಅದನ್ನು ಯಾಜ್ಞೀಯ ಮಂತ್ರೋಪನಿಷತ್ತು ಆಯಿತು. ಹಾಗೆ ಇದು 2 ಶುಕ್ಲ ಯಜುರ್ವೇದಕ್ಕೆ ಸಂಬಂಧಪಟ್ಟದ್ದು. ಕಾಠಕ ಮತ್ತು ತೈತಿರಿಯ ಕೃಷ್ಣ ಯಜುರ್ವೇದಕ್ಕೆ ಸಂಬಂಧಪಟ್ಟದ್ದು. ಅದರಲ್ಲಿ ಈಗ ಆ ಕಾಠಕ ಪರಂಪರೆ ಶಾಖೆಯವರು ಯಾರೂ ಇಲ್ಲ. ತೈತರಿಯ ಶಾಖೆಯವರು ಈಗಿರೋದು ಯಜುರ್ವೇದದಲ್ಲಿ ತೈತರಿಯ ಶಾಖೆಯವರು ಮತ್ತು ಕಣ್ಣು ಶಾಖೆಯವರು ಮತ್ತು ಮಧ್ಯಂದಿನ ಶಾಖೆಯವರು 3 ಶಾಖೆಯವರು ಇದ್ದಾರೆ. ನಮ್ಮಲ್ಲಿ ಕರ್ನಾಟಕದಲ್ಲಿ ಹೆಚ್ಚಿನವರು ಕಣ್ಣು ಶಾಖೆಯವರು ಬಹಳ ವಿರಳವಾಗಿದ್ದಾರೆ. ಹೆಚ್ಚಿನವರೆಲ್ಲ ಮಧ್ಯಂದಿನವರು ತೈತರಿಯ ಶಾಖೆಯವರೇ. ಕರ್ನಾಟಕದಲ್ಲಿ, ಆಂಧ್ರದಲ್ಲಿ, ತಮಿಳುನಾಡಿನಲ್ಲಿ ಯಜುರ್ವೇದಿಗಳು ಅಂದರೆ ತೈತರಿಯ ಶಾಖೆಯವರು. ಕಠ ಶಾಖೆ ಆ ಪುಸ್ತಕ ಇದೆ, ಉಪನಿಷತ್ತು ಇದೆ, ಕಠ ಸಂಹಿತೆ ಇದೆ. ಆದರೆ ಕಾಠಕರು ಯಾರೂ ಇಲ್ಲ. ಆ ಪರಂಪರೆಯವರು ಯಾರು ಲುಪ್ತವಾಗಿ ಹೋಗಿದೆ. ಇದು ಹಾಗೆ ಕಾಠಗಿ ಹೀಗೆ 10 ಉಪನಿಷತ್ತುಗಳಲ್ಲಿ ಕೃಷ್ಣ ಯಜುರ್ವೇದಕ್ಕೆ ಸೇರಿದ ಉಪನಿಷತ್ತು ಕಾಠಕೋಪನಿಷತ್ತು. ಕಾಠಕ ಉಪನಿಷತ್ತು ಅಂದ್ರೆ ಕಠ ಅಂತ ಒಬ್ಬ ಋಷಿ, ಅವನ ಪರಂಪರೆಯಲ್ಲಿ ಬಂದ ಋಷಿಗಳೆಲ್ಲ ಕಾಠಕರು, ಅವರು ಅಧ್ಯಯನ ಮಾಡಿದ ಉಪನಿಷತ್ತು. ಕಠ ಅಂದ್ರೆ ಏನು? ನಮ್ಮಲ್ಲಿ ಕಠ ಅನ್ನೋ ಶಬ್ದ ಹೇಳ್ತಾರೆ, ಕಠೋಪನಿಷತ್ತು ಅಂತ. ಅದು ಕಠ ಅಂದ್ರೆ ಏನು? ಅದೊಬ್ಬ ಋಷಿ ಹೆಸರು. ಅವನು ಯಾಕೆ ಕಠ ಅಂತ ಹೆಸರಿಟ್ರು? ಈಗ ನಮಗೆ ಶಠ ಅಂತ ಹೆಸರಿಟ್ಟ ಅರ್ಥ ಆಗುತ್ತೆ, ಕಠ ಅಂತ ಯಾಕೆ ಹೆಸರಿಡ್ತಾರೆ? ಕಠ ಕೃಚ್ಛ್ರ ಜೀವನೆ, ತಪಸ್ಸು ಮಾಡಿ ಸತ್ಯವನ್ನ ಸಾಧನಿಸಿ ತಿಳ್ಕೊಳ್ಳೋದಕ್ಕೋಸ್ಕರ ಇಡೀ ಬದುಕನ್ನು ತಪಸ್ಸು ಮಾಡಿ ಸತ್ಯವನ್ನು ತಿಳಿದವರು ಅಂತ ಅರ್ಥ. ಕಠ ಅಂದ್ರೆ ಕಷ್ಟದ ಜೀವನ, ಕೃಚ್ಛ್ರ ಜೀವನ. ಅದನ್ನು ಸಾಧನೆ ಸತ್ಯಕ್ಕೋಸ್ಕರ ಇಡೀ ಬದುಕನ್ನು ಉಡುಪಾಗಿಟ್ಟ ಹಠಯೋಗಿ ಅಂತ ಅರ್ಥ. ಕಠ ಅಂದ್ರೆ ಹಠಯೋಗಿ. ಅವನು ಅಂಥ ಹಠದಿಂದ ಸತ್ಯವನ್ನು ಕಂಡುಕೊಂಡ ಋಷಿ. ಅವನ ಪರಂಪರೆಯವರು ಋಷಿಗಳೆಲ್ಲ ಕಾಠಕರು. ಆ ಋಷಿ ಪರಂಪರೆಯಲ್ಲಿ ಬಂದ ಉಪನಿಷತ್ತು ಕಾಠಕ ಉಪನಿಷತ್ತು. ಅದಕ್ಕೆ ಕಠ ಅಲ್ಲ, ಕಠ ಪರಂಪರೆಯಿಂದ ಬಂದಂಥ ಒಂದು ಅಧ್ಯಯನ. ಅದರಿಂದ ಇದನ್ನ ಎಲ್ಲರೂ ಕಠೋಪನಿಷತ್ತು ಹೇಳೋದು, ಆಚಾರ್ಯರದನ್ನು ಕಾಠಕೋಪನಿಷತ್ತು ಅಂತನ್ನುವರು. ಇದರಲ್ಲಿ ಒಂದು ಉಪನಿಷತ್ತು, ಈಗ ನಮಗೆ ಕೃಷ್ಣ ಯಜುರ್ವೇದದ ಒಂದು ಉಪನಿಷತ್ತು, 10 ಉಪನಿಷತ್ತುಗಳಲ್ಲಿ ಒಂದು ಮುಖ್ಯ ಉಪನಿಷತ್ತು ಅಂತ ಇಷ್ಟು ವಿಷಯ ಗೊತ್ತಾಯಿತು. ಈ ಒಂದು ಯಾವುದೇ ಒಂದು ಗ್ರಂಥವನ್ನ ಅಂದ್ರೆ ವೇದ ಮಂತ್ರವನ್ನು ತಿಳ್ಕೊಳ್ಬೇಕಾಗಿದ್ದರೆ ಯೋಹವ ಅವಿದಿತಾರ್ಷ ಛಂದೋ ದೈವತ ಬ್ರಾಹ್ಮಣೇನ ಯಜತಿ ಯಾಜಯತಿ ಪ್ರಮೀಯತೆ ಗರ್ತೇವಾ ಬದ್ಯತೆ ಅಂತ ಹೇಳಿ. ಋಷಿ ಛಂದಸ್ಸು ದೇವತೆಗಳನ್ನು ತಿಳ್ಕೊಳ್ಳದೆ
ನಾವು ಯಾವುದೇ ಮಂತ್ರ ಜಪ ಮಾಡುವಾಗ ಮೊದಲು ವಿಶ್ವಾಮಿತ್ರ ಶ್ರೀದೇವಿ ಗಾಯತ್ರಿ ಛಂದ ಪರಮಾತ್ಮ ದೇವತಾ ಯಾವ ಮಂತ್ರ ಹೇಳಬೇಕಾದ್ರೆ ಋಷಿ ಛಂದಸ್ಸು ದೇವತೆ, ಋಷಿ ಛಂದಸ್ಸು ದೇವತೆ. ಋಷಿಯಲ್ಲಿ ಅಂದರೆ ಋಷಿಗೆ ತಲೆಬಾಗಿ, ಛಂದಸ್ಸಿನ ದೇವತೆ ಬಾಯಿಯಲ್ಲಿ, ಯಾಕಂದ್ರೆ ಛಂದಸ್ಸು ನುಡಿಯುವುದು ಬಾಯಿಯಿಂದ, ದೇವತೆ ಹೃದಯದಲ್ಲಿ ಧ್ಯಾನ, ನಮ್ಮ ಹೃದಯದಲ್ಲಿ ಗೋಚರ. ಅದಕ್ಕೆ ಋಷಿ ಛಂದಸ್ಸು ದೇವತೆಯನ್ನು ಹೇಳಿಕೊಂಡು ಮಂತ್ರ ಜಪ, ಯಾವ ಮಂತ್ರವನ್ನು ಋಷಿ ಛಂದಸ್ಸು ದೇವತೆಗಳನ್ನು ಹೇಳದೆ ಹೇಳಿದರೆ ಬಹಳ ಭಯಂಕರವಾದ ಶಾಪ ಕೊಟ್ಟಿದ್ದ ಋಷಿಗಳು. ಅದು ಯಾರು ಋಷಿ ಛಂದಸ್ಸು ದೇವತೆಗಳನ್ನು ತಿಳ್ಕೊಳ್ಳದೆ ವೇದ ಮಂತ್ರವನ್ನು ಅಧ್ಯಯನ ಮಾಡ್ತಾನೆ, ಪ್ರವಾಮೀಯತೆ ಸತ್ಯ ಹೋಗ್ತಾನೆ ಅವನು, ಅವನ ಸಾವಿಗೆ ಕಾರಣ ಆಗುತ್ತೆ. ಮೃತ್ಯುವಾಗಿ ಬಾಧಿಸುತ್ತೆ ಆ ಮಂತ್ರ, ಅವನನ್ನು ರಕ್ಷಣೆ ಮಾಡುವುದಿಲ್ಲ, ಅದು ಮಾರಕವಾಗಿ ಅವನು ಸಂಹಾರ ಮಾಡುತ್ತೆ ಆ ಮಂತ್ರ. ಇಲ್ಲದೆ ಇದ್ರು, ಸಾಯಿಸದೇ ಇದ್ರು ಗರ್ತೇವ ಪದ್ಧತಿ ಅಂತ ಅವನು ಎಲ್ಲರೂ ಜಾರಿ ಬೀಳ್ತಾನೆ, ಜೀವನದಲ್ಲಿ ಜಾರಿ ಬೀಳ್ತಾನೆ. ಅವನು ಮೆತ್ರಕ್ಕೆ ಹೋಗಲ್ಲ, ಒಂದು ಜಾರಿ ಬೀಳ್ತಾನೆ, ಒಂದು ಸಾಯ್ತಾನೆ ಅಂತ. ಅಷ್ಟು ಭಯಂಕರವಾದಂತಹ ವಿಧಾನ ಮಾಡಿದ್ದಾರೆ. ಋಷಿ ಛಂದಸ್ಸು ದೇವತೆಗಳನ್ನು ಮರೆತು ಮಂತ್ರ ಜಪಿಸಿದ್ದಾರೆ. ಹಾಗಾಗಿ ಕಠೋಪನಿಷತ್ತಿನ ಋಷಿ ಛಂದಸ್ಸು ದೇವತೆಗಳು ಯಾರು ಈಗ ಗೊತ್ತಾಗ್ತದೆ. ಕಾಠಕ ಪರಂಪರೆಯ ಋಷಿಗಳು ಒಂದು. ಆಮೇಲೆ ಬಹಳ ಮುಖ್ಯವಾದ ಋಷಿ ಯಾರು ಅಂತಂದರೆ ಯಮ ಮತ್ತು ನಚಿಕೇತ. ಯಮ ನಚಿಕೇತರ ಸಂವಾದ ರೂಪ. ಆದ್ದರಿಂದ ಮೂಲತಃ ಯಮ ಮತ್ತು ನಚಿಕೇತ ಋಷಿ. ಅದನ್ನ ಭೂಮಿಯಲ್ಲಿ ಬಳಕೆಗೆ ತಂದವರು ಕಾಠಕ ಪರಂಪರೆಯ ಋಷಿಗಳಾದ್ರಿಂದ ಕಾಠಕರ ಋಷಿಗಳು. ಆಮೇಲೆ ಅದರ ನಂತರ ಇದು ನಮಗೆ ಇದನ್ನು ಕೊಟ್ಟವರು, ವೇದ ವಿಭಾಗ ಮಾಡಿಕೊಟ್ಟವರು ವೇದವ್ಯಾಸರು, ಅವರೂ ಋಷಿಗಳು. ಆ ಪರಂಪರೆಯಿಂದ ನಮಗೆ ಗುರು ಪರಂಪರೆಯಲ್ಲಿ ಏನು ಬಂತು, ಆ ಗುರು ಪರಂಪರೆ ಎಲ್ಲರೂ ನಮಗೆ ಇದನ್ನು ಈ ವಿದ್ಯೆಯನ್ನು ಕೊಟ್ಟಂತಹ ಏನು ಗುರುಗಳು ದೊಡ್ಡವರಿದ್ದಾರೆ ಅವರೆಲ್ಲರೂ ಋಷಿ ತುಲ್ಯರು. ಮೂಲ ಗುರು ಹೈಗ್ರೀವ ರೂಪಿಯಾದ ಭಗವಂತ, ಅನಂತರ ವ್ಯಾಸ, ಅನಂತರ ಯಮ ನಚಿಕೇತ. ಋಷಿ ಆಯಿತು. ದೇವತೆ ಯಾರು? ಛಂದಸ್ಸು ಯಾವುದು? ಛಂದಸ್ಸು ಇದರಲ್ಲಿ ನಿಜವಾಗಿ ಇದು ಯಜುರ್ವೇದದ ಮಂತ್ರ ಆದ್ದರಿಂದ ಯಜುರ್ವೇದದಲ್ಲಿ ಛಂದಸ್ಸಿನ ಕ್ರಮ ಬೇರೆ, ಅದು ಸಂದರ್ಭ ಬಂದಾಗ ಹೇಳ್ತೇನೆ. ಇದು ಪೂರ್ತಿ ಛಂದೋಬದ್ಧವಾಗಿಲ್ಲ, ಇದರ ಗದ್ಯ ಇದೆ. ಛಂದಸ್ಸು ಬರುವುದು ಪದ್ಯ ಬಂದಾಗ. ಈ ಕಠೋಪನಿಷತ್ತು ಇದು ಒಂದು ಚಂಪೂ ಕಾವ್ಯ, ಅಂದ್ರೆ ಗದ್ಯ ಪದ್ಯ ಎರಡೂ ಇದೆ. ಗದ್ಯ ಪದ್ಯ ಎರಡೂ ಇದ್ದರೆ ಅದನ್ನು ಪದ್ಯ ಬಂದಾಗ ಮಾತ್ರ ಛಂದಸ್ಸು ನಾವು ನೋಡೋದು. ಗದ್ಯದಲ್ಲಿ ಛಂದಸ್ಸು, ಗದ್ಯದಲ್ಲಿಯೂ ಛಂದಸ್ಸು ನೋಡುವ ಸಂಪ್ರದಾಯ ಇದೆ ಯಜುರ್ವೇದದಲ್ಲಿ. ಅದರ ಬಗ್ಗೆ ಸ್ವಲ್ಪ ಮುಂದೆ ಹೇಳ್ತೇನೆ. ಛಂದಸ್ಸು ಅಲ್ಲಲ್ಲಿ ಬಂದಾಗ ನೋಡೋಣ. ಋಷಿ ಕಾಠ ದೇವತೆ ಯಾರು ಅಂತ ಅದು ಸ್ಪಷ್ಟ ಆಗೋದಿಲ್ಲ. ಒಂದು ತಮಾಷೆ ಏನು ಅಂದರೆ ಅದಕ್ಕೆ ಆಚಾರ್ಯರು ಹೇಳಿದರು, ಸರ್ವಪ್ರಾಣಿ ಹೃದಯಸ್ಥಾಯ ವಾಮನಾಯ ನಮೋ ನಮಃ. ಅವರು ಮಂಗಳಾಚರಣೆಯಲ್ಲಿ ವಾಮನ ನಮಸ್ಕಾರ ಮಾಡಿದ್ದಾರೆ. ಯಾವ ವಾಮನ? ಸರ್ವಪ್ರಾಣಿ ಹೃದಯಸ್ಥಾಯ. ಇದು ಇಲ್ಲಿ ಬಂದಿದೆ. ಮಧ್ಯೆ ವಾಮನಮಾಸೀನಂ ವಿಶ್ವೇ ದೇವ ಉಪಾಸತೆ. ನಮ್ಮ ಹೃದಯದ ಮಧ್ಯದಲ್ಲಿ ಕೂತಿರತಕ್ಕ ವಾಮನನನ್ನು ಸಮಸ್ತ ದೇವತೆಗಳು ಉಪಾಸನೆ ಮಾಡಿ, ಅದನ್ನೇ ಸರ್ವಪ್ರಾಣಿ ಹೃದಯಸ್ಥಾಯ ವಾಮನಾಯನ. ಆಮೇಲೆ ಇನ್ನೊಂದು ವಿಶೇಷ ಏನು ಅಂದರೆ, ನಿಮಗೆ 10 ಉಪನಿಷತ್ನಲ್ಲಿ ಯಾವ ಉಪನಿಷತ್ನಲ್ಲಿಯೂ ಸರ್ವೋತ್ತಮನಾದ ದೇವರು ಯಾರು ಅಂತ ಸ್ಪಷ್ಟ ಶಬ್ದ ಇಲ್ಲ. ಅವನ ಅಂತರ್ಯಾಮಿ, ಅವನ ಆತ್ಮ ಅಂತೆಲ್ಲ ಹೇಳ್ತಾರೆ. ಸತ್ಯಂ ಜ್ಞಾನಮನಂತಂ, ಅವನು ಬ್ರಹ್ಮ, ಅವನ ಅಂತರ್ಯಾಮಿ, ಅವನ ಆತ್ಮ ಅನ್ನೋ ಶಬ್ದ ಬಳಸ್ತಾರೆ. ಇಲ್ಲಿ ಮಾತ್ರ ತದ್ವಿಷ್ಣೋ ಪರಮಂ ಪದಂ ಸೋಧ್ವನ ಪಾರಮಾಪ್ನೋತಿ. ನಮ್ಮ ಸಾಧನೆಯ ತುದಿಯ ಸ್ಥಾನ ವಿಷ್ಣು ಲೋಕ ಅಂತ ಸ್ಪಷ್ಟವಾಗಿರುವ ಉಪನಿಷತ್ತು ಇದು ಒಂದೇ. ಇದರಿಂದ ಗತಿ ಸಾಮಾನ್ಯ ಅದು. ಇಲ್ಲಿ ಹೇಳಿದ್ದನ್ನು ಉಳಿದ ಎಲ್ಲ ಉಪನಿಷತ್ತುಗಳಲ್ಲಿಯೂ ವಿಷ್ಣು ಪಾರಮ್ಯ ಹೇಳ್ತದೆ ಎನ್ನುವುದನ್ನು ವ್ಯಾಸರು ತೋರಿಸಿಕೊಟ್ರು. ಆದರೆ ವಿಷ್ಣು ಶಬ್ದ ಸ್ಪಷ್ಟವಾಗಿ ವಿಷ್ಣು ಶಬ್ದ ಇರತಕ್ಕಂತಹ ಒಂದೇ ಒಂದು ಉಪನಿಷತ್ತು ಅಂದ್ರೆ ಉಳಿದ ಕಡೆ ಏಷತೆ ಆತ್ಮ ಅಂತರ್ಯಾಮಿ ಅಮೃತಃ. ಬೃಹದಾರಣ್ಯಕದಲ್ಲಿ ನಿನ್ನ ಅಂತರ್ಯಾಮಿ ಆಗಿದ್ದಾನೆ. ಯಾರು? ಆತ್ಮ. ತಮಾಷೆ ಏನು ಅಂದ್ರೆ, ಯಾರು ಆತ್ಮ, ಯಾರು ಅಂತರ್ಯಾಮಿ? ಈಗ ಆತ್ಮ ಅಂದ್ರೆ ನಾನೇ ಅಂತ ಅರ್ಥ ಮಾಡಿದ್ರೆ ನಾನಲ್ಲ, ಅಂತರ್ಯಾಮಿ, ನನ್ನ ಒಳಗಿರುವವನು ಅಂತ ಹೇಳ್ತಾರೆ. ನಿನ್ನ ಒಳಗಿರುವ ಅಂತರ್ಯಾಮಿ ಒಬ್ಬ ಅಂತ. ಅದೇ ಬಹಳ ತಮಾಷೆ ಏನು ಅಂದ್ರೆ, ಪರಮಾತ್ಮ ಜೀವಾತ್ಮ ಒಂದೇ ಅಂತ ಹೇಳುವ ಶಂಕರಾಚಾರ್ಯರು ಕೂಡ ಏಷತೆ ಆತ್ಮ ಅಂತರ್ಯಾಮಿ ನಾರಾಯಣ ಇತ್ಯರ್ಥ ಅಂತ ಭಾಷ್ಯ ಬರೆದ. ನಾರಾಯಣನೇ ಅಂತ ಬರೆದುಬಿಟ್ಟಿದ್ದಾರೆ. ಅಂತರ್ಯಾಮಿ ಅಂದ್ರೆ ನಾರಾಯಣನೇ, ಬೇರೆ ಯಾರೂ ಅಲ್ಲ. ಅಷ್ಟೇ ಅಲ್ಲ, ಅಲ್ಲಿ ಗೀತೆಯಲ್ಲಿ ಬರ್ತವೆ, ಈಶ್ವರ ಸರ್ವಭೂತಾನಾಂ ಹೃದ್ದೇಶೇ, ಎಲ್ಲರ ಹೃದಯದಲ್ಲಿ ಈಶ್ವರ ಇದ್ದಾನೆ. ಅಲ್ಲಿ ಈಶ್ವರ ಈಶನಶೀಲ ನಾರಾಯಣ ಇತ್ಯರ್ಥ ಶಂಕರರ ಭಾಷ್ಯ. ಈಶ್ವರ ಅಂತ ಶಬ್ದ ಇದ್ರೂ ಅದು ನಾರಾಯಣನನ್ನು ಹೇಳುತ್ತೆ. ಎಲ್ಲಿಯೂ ಕೂಡ ಬೇರೆ ಥರ. ಗೀತೆಯ ಪ್ರಾರಂಭದಲ್ಲಿ ಹೇಳ್ತಾರೆ, ನಾರಾಯಣ ಪರೋ ಅವ್ಯಕ್ತಾತ್. ಅವ್ಯಕ್ತ ಅಂದ್ರೆ ಜಗತ್ತಿನ ಮೂಲ ಶಕ್ತಿಯಾದ ಲಕ್ಷ್ಮಿ. ಲಕ್ಷ್ಮಿಯಿಂದ ಪರಹ ಶ್ರೇಷ್ಠ ನಾರಾಯಣ. ಎಲ್ಲ ಶುದ್ಧ ಸಿದ್ಧಾಂತವನ್ನು ಹೇಳಿದಾಗಿರುತ್ತೆ ಕೆಲವು ಮಾತುಗಳು ಶಂಕರಾಚಾರ್ಯರು.
ನಾರಾಯಣ ಪರೋ ವ್ಯಕ್ತ. ಶ್ರೀತತ್ವದಕ್ಕಿಂತಲೂ ಶ್ರೇಷ್ಠನಾದವ ನಾರಾಯಣ. ಶ್ರೀತತ್ವದಿಂದ ಅಂಡಂ ಅವ್ಯಕ್ತ ಸಂಭವ. ಇಡೀ ಬ್ರಹ್ಮಾಂಡ ಶ್ರೀತತ್ವದಿಂದ ಸೃಷ್ಟಿಯಾಯಿತು. ಅಂಡಸ್ಯ ಅಂತ ಸ್ವಿಮೆಯ ಲೋಕ. ಆ ಬ್ರಹ್ಮಾಂಡದ ಒಳಗೆ ಈ ಸಪ್ತದ್ವೀಪ ಮೇದಿನಿ ಎಲ್ಲ ಇದೆ. ಇಡೀ ಪ್ರಪಂಚದ ತಾಯಿ ಲಕ್ಷ್ಮಿ, ಲಕ್ಷ್ಮೀಪತಿ ನಾರಾಯಣ. ಗೀತೆಯ ಮಂಗಲಾಚರಣೆಯಲ್ಲಿ ಶಂಕರಾಚಾರ್ಯರು ಹೇಳಿರ್ತಕ್ಕಂಥ ಮಾತು. ಅಂದರೆ ಪ್ರಾಚೀನ ಕಾಲದಲ್ಲಿ ಈ ಮಾತು ಸರ್ವಸಮ್ಮತವಾಗಿತ್ತು. ಅದನ್ನು ಬಿಡ್ಲಿಕ್ಕೆ ಶಂಕರರಿಗೂ ಆಗಲಿಲ್ಲ. ಅದ್ವೈತ ಹೇಳಿದ್ರು ಕೂಡ ಆ ಪ್ರಾಚೀನ ಸಂಪ್ರದಾಯವನ್ನು ಅವರು ಒಪ್ಕೊಳ್ತಾರೆ. ಹಾಗಾಗಿ ಇಲ್ಲಿ ಯಾವ ರೂಪ? ವಿಷ್ಣು ದೇವತೆ ಅಂತ ಆಯ್ತು, ಸ್ಪಷ್ಟ ಇದೆ. ಅದರಲ್ಲಿ ಯಾವುದು ಅಂದ್ರೆ ವಿಷ್ಣುವಿನ ವಾಮನ ನಾಮಕವಾದ ರೂಪ. ಅಂಥ ಒಂದು ರೂಪದ ಉಪಾಸನೆ ಇಲ್ಲಿ ಬಂದ. ದೇವತೆ ಯಾರು ಅಂದ್ರೆ ವಾಮನ ರೂಪಿ ನಾರಾಯಣ ದೇವತ. ಒಂದು ಗ್ರಂಥವನ್ನು ನಾವು ಅಧ್ಯಯನ ಮಾಡಬೇಕಾಗಿದ್ದರೆ 4 ವಿಷಯ ಬೇಕು ಅಂತ ಹೇಳ್ತಾರೆ. ವಿಷಯ, ಪ್ರಯೋಜನ, ಅಧಿಕಾರಿ, ಒಂದು ವಿಷಯ ಏನು ಅಂತ ಅದು ಗೊತ್ತಾಯ್ತು ನಮಗೆ. ವಾಮನಃ ವಿಷಯ, ವಾಮನನ ಬಗೆಗೆ, ವಾಮನನ ಸರ್ವಪ್ರಾಣಿ ಹೃದಯಸ್ಥನಾದ ವಾಮನನ ಮಹಿಮೆಯನ್ನು ವರ್ಣಿಸುವ ಉಪನಿಷತ್ತು, ಅದು ಗೊತ್ತಾಯಿತು. ಪ್ರಯೋಜನ ಏನು ಅಂತ ಅದು ಆಚಾರ್ಯ ನೋಡಿ ವಾಮನಾಯ ನಮೋ ನಮಃ ಅಂತಂದ್ರು. ವಾಮನ ಅನ್ನೋದು ವಿಷಯವನ್ನು ಹೇಳಿದರು, ಪ್ರಯೋಜನವನ್ನು ಹೇಳಿದರು. ವಾಮನ ಅಂದರೆ ವಾಮಂ ಅಂದರೆ ಸುಂದರಂ ಮೋಕ್ಷಾಖ್ಯಂ ಫಲಂ ನಯತೀತಿ ವಾನ, ಮೋಕ್ಷಪ್ರದ ಅಂತ ಅರ್ಥ. ಅಂದರೆ ಮೋಕ್ಷ ಫಲ ಅಂತ ಆಯಿತು. ವಾಮನ ಶಬ್ದದಿಂದಲೇ ವಿಷಯ ಮತ್ತು ಪ್ರಯೋಜನವನ್ನು ಹೇಳಿದರು. ಅಧಿಕಾರಿ ಯಾರು ಅಂತ 3 ಸರ್ತಿ ನಮಃ ಹೇಳ್ತಾರೆ. ನಮೋ ಭಗವತೆ ತಸ್ಮೈ. ಆಮೇಲೆ ಸರ್ವಪ್ರಾಣಿ ವಾಮನಾಯ ನಮೋ ನಮಃ 3 ಸರ್ತಿ ನಮ ಶಬ್ದವನ್ನು ಹೇಳ್ತಾರೆ. ಆಚಾರ್ಯರು 3 ಸರ್ತಿ ನಮಸ್ಕಾರ ಯಾಕೆ ಮಾಡ್ತಾರೆ ಅಂದರೆ, ಒಂದು ನಮಸ್ಕಾರ ಎಲ್ಲರಿಗೂ, ಜಗತ್ತಿಗೆಲ್ಲ ಜಗನ್ನಾಥ ಸ್ವಾಮಿ ನಯನ ಪಥಗಾಮಿ ಭೌತು ಮೇ, ಎಲ್ಲರಿಗೂ ಸ್ವಾಮಿ ಅವನು. ಅದು ಸರ್ವಸ್ವಾಮಿಯಾದಂಥವನಿಗೆ ನಮಸ್ಕಾರ. ಅವರಿಗೂ ಸ್ವಾಮಿ. ಎಲ್ಲರಿಗೂ ಅಲ್ಲದೆ ಅವರಿಗೊಂದು ವಿಶೇಷ ಇದೆ, ಸಾಕ್ಷಾತ್ ತಂದೆ, ಪಿತೃತ್ವೇನ ನಮಸ್ಕಾರ. ವಾಯುದೇವರಿಗೆ ಭಗವಂತ ಸಾಕ್ಷಾತ್ ತಂದೆ. ನಮಗೆಲ್ಲ ಪರಂಪರೆಯ ಬ್ರಹ್ಮಣ ಪಿತರಂ ಬಂದೆ ಶಂಕರಸ್ಯ ಪಿತಾಮಹಂ ಶ್ರೀಯಪತಿ ಮಜ ನಿತ್ಯಂ ಇಂದ್ರಾದಿ ಪ್ರಪಿತಾಮಹಂ. ನಮ್ಮದು ಮೊಮ್ಮಕ್ಕಳ 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 ಯಾವುದೋ ಒಂದು ಸಂತಾನ ತುದಿಯಲ್ಲಿದ್ದೇವೆ. ಅಲ್ಲಿ ಆಗಲ್ಲ, ಸಾಕ್ಷಾತ್ ಪುತ್ರ. ಪಿತೃತ್ವೇನ ನಮಸ್ಕಾರ. ಆಮೇಲೆ ಗುರುತ್ವೇನ ನಮಸ್ಕಾರ. ಸಾಕ್ಷಾತ್ ಗುರು ಭಗವಂತ ಪ್ರಾಣದೇವರಿಗೆ. ಹಾಗಾಗಿ ಸ್ವಾಮಿತ್ವೇನ, ಪಿತೃತ್ವೇನ, ಗುರುತ್ವೇನ, ಈ 3 ವಿಧದಿಂದ ಅನುಸಂಧಾನ ಮಾಡೋದಕ್ಕೋಸ್ಕರ ಆಚಾರ್ಯ 3 ಸರ್ತಿ ಒಂದು ಶ್ಲೋಕದಲ್ಲಿ ನಮಃ 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 ಅಂತ. ಅದಕ್ಕೆ ಸ್ವಾಮಿತ್ವನಾದಕ್ಕೆ ವಿಶೇಷ ಸರ್ವತಃ ಪರಮಾಯ, ವಿಶ್ವತಃ ಪರಮಾಂ ನಿತ್ಯಂ. ಅದು ನಾರಾಯಣ ಉಪನಿಷತ್ನಲ್ಲಿ ಅದಕ್ಕೆ ವಿಶೇಷ ಆಗೋದು. ವಿಶ್ವತಃ ಪರಮಾಂ ನಿತ್ಯಂ. ವಿಶ್ವತಃ ಪರಮಂ, ಎಲ್ಲಕ್ಕಿಂತ ಶ್ರೇಷ್ಠವಾದ ತತ್ವ ನಾರಾಯಣ, ನಾರಾಯಣ ಉಪನಿಷತ್ತಲ್ಲಿದೆ. ಅದನ್ನ ಇಲ್ಲಿ ವಾಮನ ಅನ್ವಯ ಮಾಡಿ ಹೇಳ್ತಾರೆ. ಸರ್ವತಃ ಪರಮಾಯ ಅಂದರೆ ನಾರಾಯಣ ಬೇರೆ, ವಾಮನ ಅವತಾರ ಬೇರೆ ಅಲ್ಲ. ಮೂಲ ರೂಪ ಮತ್ತು ಅವತಾರ ರೂಪ ಎರಡೂ ಒಂದೇ. ಹೀಗೆ ವಿಷಯ, ಪ್ರಯೋಜನ, ಆಮೇಲೆ ಸಂಬಂಧ ಅಂದರೆ ಅದಕ್ಕೆ ಅದನ್ನು ಪ್ರತ್ಯೇಕ ಹೇಳಬೇಕಾಗಿಲ್ಲ. ಇದು ಅಧಿಕಾರಿ ಯಾರು ಅಂತ ಬೇಕೀಗ. ಅದಕ್ಕೆ 3 ಸರ್ತಿ ನಮಃ ಶಬ್ದ ಹಾಕಿದೆ. ಅಂದರೆ ಯಾರು ಭಗವಂತನಿಗೆ ನಮಸ್ಕಾರ ಮಾಡ್ತಾರೋ ಅವರು ಅಧಿಕಾರಿಗಳು. ಯಾರು ನಮಸ್ಕರಿಸಿಕೊಳ್ಳಲು ಪಡುತ್ತಾನೋ ಅವನು ವಿಷಯ. ನಮ್ಯನು ವಿಷಯ, ನಂತರ ಅಧಿಕಾರಿ. ಭಗವಂತನಿಗೆ ನಮಸ್ಕಾರ ಮಾಡುವವನು ಅಧಿಕಾರಿ ಅಂತ. ಭಗವಂತನಿಗೆ ನಮಸ್ಕಾರ ಮಾಡುವವನು ಅಧಿಕಾರಿ ಆಗುವುದು ಹೇಗೆ? ಎಲ್ಲರೂ ಬಂದೀಗ ಇಲ್ಲಿ ನಮಸ್ಕಾರ ಮಾಡಿ ಹೋಗ್ತಾರೆ. ಅವರು ಉಪನಿಷತ್ತು ಕೇಳುವುದೇ ಇಲ್ಲ, ಸೀದಾ ಹೋಗ್ತಾರೆ. ಅವರೆಲ್ಲ ಮೋಕ್ಷಾಧಿಕಾರಿಗಳು. ಅಂದರೆ ನಮನ ಅಂತಂದರೆ ಏನು ಅಂದರೆ ನಮು ಪರತ್ವೇ ಶಬ್ದೇಚ ಅಂತ. ಸಂಸ್ಕೃತದಲ್ಲಿ ನಮನ ಅಂದರೆ ಭಗವಂತನ ಮಹಿಮೆಯನ್ನು ಅರಿತು ಭಗವಂತನ ಮುಂದೆ ಶರಣಾಗತಿಯಾಗುವುದು ಮತ್ತು ಭಗವಂತನ ನಿರಂತರ ಶಬ್ದ ಸ್ತೋತ್ರ, ಭಗವಂತನ ಮಹಿಮೆಯ ಮಾನಸಿಕ ಅನುಸಂಧಾನ, ಭಗವಂತನ ಮಹಿಮೆಯ ಅಭಿವ್ಯಕ್ತವಾಗಿರತಕ್ಕ ಶಾರೀರಿಕ ಕ್ರಿಯೆ ಮತ್ತು ಭಗವಂತನ ಸ್ತೋತ್ರ. ಈ ತ್ರಿಕರಣದಲ್ಲಿ ಭಗವತ್ ಪ್ರವಣತೆ ಇರುವುದು ನಮಸ್ಕಾರ. ಅಷ್ಟೇ ಅಲ್ಲ, ಸಂಸ್ಕೃತ ನಮಃ ಅಂದರೆ ನಮೇ ಅಂತ. ಯಾವುದು ನನ್ನದಲ್ಲ ಎಲ್ಲ ನಿನ್ನದು ಅಂತ ಯಾರು ಸರ್ವಸ್ವವನ್ನು ಭಗವಂತನಿಗೆ ಅರ್ಪಿಸ್ತಾರೆ ಅವರ ಅಧಿಕಾರಿಗಳು. ಇದು ನನ್ನ ಪ್ರಾಪರ್ಟಿ ಅಂತ ಕೋರ್ಟುಗಟ್ಟೆಯಲ್ಲಿ ವ್ಯಾಜ್ಯ ಮಾಡುವವರು ಉಪನಿಷತ್ತು ಓದಬಾರದು. ಹಾಗೆ ನನ್ನದು ನನ್ನದು ಅಂತ ಬಂದಾಗ, ನಿನ್ನದು ಅಂತ ಬಂದರೆ ಅದು ಉಪನಿಷತ್ತು ಆಯಿತು, ನನ್ನದು ಅಂತ ಬಂದರೆ ಲೌಕಿಕ ಆಯಿತು. ನಮೇ ಎಲ್ಲಿ ತನಕ ಅಂದರೆ, ಒಂದು ಕಡೆ ನರಹರಿ ತೀರ್ಥರು ಒಂದು ಮಾತು ಹೇಳ್ತಾರೆ, ಮಧ್ವಾಚಾರ್ಯರು ನಮಃ ಅಂತ ಹೇಳುವ ಅಗತ್ಯವೂ ಇಲ್ಲ ಅಂತ. ಯಾವಾಗ ಅಂದರೆ ನನ್ನದು ಅಂತ ಅಭಿಮಾನ ಇದ್ದವರು ನಮೇ ಅಂತ ಹೇಳಬೇಕು. ಯಾರಿಗೆ ನನ್ನದು ಅಂತ ಪ್ರಜ್ಞೆ ಅವರು ನಮಃ ಯಾಕೆ ಹೇಳಬೇಕು? ಅದು ಹೇಳಬೇಕಾಗಿ ಬರೇ ದೇವರ ನಾಮ ಹೇಳಿದ್ರೆ ಸಾಕು. ಆದ್ದರಿಂದ ಯಾರು ಸರ್ವಸ್ವವನ್ನು ಭಗವಂತನಿಗೆ ಅರ್ಪಿಸಿ
ಕಾಯೇನ ವಾಚ ಮನಸ ಇಂದ್ರಿಯ ಇರುವ ಬುದ್ಧಿ ಆತ್ಮನಾವ ಅದು ಅನುಸೃತ ಸ್ವಭಾವ ಕರೋತಿ ಇದ್ದ ಸಕಲಂ ಪರಸ್ಮೈ ನಾರಾಯಣ ಏತಿ ಇದು ನಮಸ್ಕಾರ. ಸರ್ವವನ್ನು ಭಗವಂತನಿಗೆ ಅರ್ಪಿಸುವಂಥ ಸರ್ವಾರ್ಪಣ ಭಾವದಿಂದ ಇಲ್ಲಿ ಬರ್ತಕ್ಕಂಥದ್ದು ಅದೇ. ಸರ್ವ ವೇದ ಸಂದದವು. ಈ ಕಥೆ ಪ್ರಾರಂಭ ಆಗುವುದೇ ತನ್ನ ಸರ್ವಸ್ವವನ್ನು ಋಷಿಗಳಿಗೆ ದಾನ ಮಾಡಿ ಹೊರಟಂಥ ಒಬ್ಬ ಋಷಿಯ ಕಥೆ. ಅದಕ್ಕೆ ಅಂಥವನು ಯಾರು ಸರ್ವಸ್ವವನ್ನ ಭಗವಂತನಿಗೆ ಅರ್ಪಿಸ್ತಾನೆ ಅವನು ನಮಸ್ಕಾರ ಮಾಡುವುದು ಅಂದ್ರೆ ಅದು. ನಮಸ್ಕಾರ ಅಂದರೆ ಸುಮ್ಮನೆ ಅಡ್ಡ ಬೀಳುವುದಲ್ಲ. ಅಡ್ಡ ಬೀಳುವುದರಿಂದ ಒಂದು ಅನುಸಂಧಾನ ಬೇಕಲ್ಲ. ಇಲ್ಲದೇ ಇದ್ರೆ ಬರೀ ನಮಸ್ಕಾರ ಮನಸ್ಸಿನಲ್ಲಿ ಏನೂ ಭಾವನೆಯಲ್ಲಿ ನಮಸ್ಕಾರ ಮಾಡೋದು ಅಂದರೆ ಅದು ನಾಟಕ ಕಂಪನಿಯಿಂದ ಆಕ್ಟರ್ಸ್ ಮಾಡ್ತಾರೆ. ಅವರಿಗೆ ಅನುಸಂಧಾನ ಇರೋದಿಲ್ಲ, ನಾಟಕ ಮಾಡ್ತಾರೆ. ಹಾಗೆ ನಾವು ನಮಸ್ಕಾರ ಮಾಡೋದು ನಾಟಕ ಮಾಡೋದು. ಯಾಕೆಂದ್ರೆ ದೇವರೇ ನಿನಗೆ ನನ್ನನ್ನು ಅರ್ಪಿಸಿಕೊಂಡಿದ್ದೇನೆ ಅನುಸಂಧಾನ ಇಲ್ಲೇ ಇಲ್ಲ. ಸುಮ್ಮನೆ ದೇವಸ್ಥಾನ ಬಂತು, ದೇವರ ವಿಗ್ರಹ ಉಂಟು, ಎದುರಲ್ಲ ಬೀಳಬೇಕು. ಯಾಕೆ ಎಲ್ಲರೂ ಮಟ್ಟು ಬೀಳ್ತಾರೆ, ನಾವು ಬೀಳೋದಷ್ಟೇ. ಅದ್ರ ಹಿಂದೆ ಅನುಸಂಧಾನ ಇಲ್ಲ. ಯಾರಿಗೆ ಈ ನಮಸ್ಕಾರದ ಅನುಸಂಧಾನ, ಸರ್ವಸ್ವ ಅರ್ಪಣ, ನಾನು ನಿನ್ನ ಸೊತ್ತು, ನೀನು ನನ್ನನ್ನು ರಕ್ಷಿಸುವವನು, ರಕ್ಷತೀತ್ಯೇವ ವಿಶ್ವಾಸ, ಆ ಶರಣಾಗತಿಯೇ ನಮಸ್ಕಾರ. ಅಂಥವನು ಅಧಿಕಾರಿ. ಮತ್ತು ಸಂಬಂಧ ಅನ್ನೋದು ಇದ್ದೇ ಇರುತ್ತೆ. ಅವನು ಕೊಡುವವನು, ಇವನು ಕೊಳ್ಳುವವನು, ಇಂಥದ್ದು. ವಿಷಯ ಪ್ರಯೋಜನಾಧಿಕಾರಿ ಗೊತ್ತಾಯಿತು. ಅದನ್ನು ಆಚಾರ್ಯ ಶ್ಲೋಕದಲ್ಲಿ ಸೂಚನೆ ಮಾಡಿದರು. ನಮಃ ಅಂತ ಹೇಳುವ ಮೂಲಕ ವಾಮನ ಅನ್ನೋದ್ರಿಂದ ಮೋಕ್ಷ ಪ್ರಯೋಜನ ಎಲ್ಲ ಹೇಳಿದರು. ಇಷ್ಟೆಲ್ಲ ಆದ್ಮೇಲೆ ನಮಗೆ ಋಷಿ ಛಂದಸ್ಸು ದೇವತೆ ಗೊತ್ತಾಯಿತು, ವಿಷಯ ಪ್ರಯೋಜನ ಅಧಿಕಾರಿಗಳು ಗೊತ್ತಾಯಿತು. ಅದರ ನಂತರ ನಾವೀಗ ಇದರ ಪ್ರತಿಯೊಂದು ಮಂತ್ರವನ್ನು ಪಠಿಸುವ ಮುಂಚೆ ಶಾಂತಿ ಮಂತ್ರವನ್ನು ಪಠಿಸಿ ಒಂದು ಮಂತ್ರವನ್ನು ಹೇಳಬೇಕು. ಯಾಕೆಂದರೆ ಶಾಂತಿ ಮಂತ್ರ ಅಂದರೆ ಎರಡು ಉದ್ದೇಶ. ಅದಕ್ಕೆ ನಾವು ಏನು ಇದನ್ನು ಪಠಿಸ್ತೇವೆ ಅದು ಪೂರ್ತಿ ಭಗವನ್ಮಯವಾಗಲಿ ಅಂತ, ಅದರಲ್ಲಿ ಭಗವತ್ ಚಿಂತನೆ ತುಂಬಲಿ. ನಾವು ಹೇಳುವಂತಹ ಪ್ರತಿಯೊಂದು ಮಂತ್ರದಲ್ಲಿ ಭಗವತ್ ಚಿಂತನೆ ತುಂಬಲಿ ಅನ್ನೋದು ಒಂದು ಪ್ರಾರ್ಥನೆ. ಅದರಿಂದ ವಿಶ್ವಶಾಂತಿ ಆಗಲಿ ಅನ್ನೋದು ಎರಡನೇ. ಶಾಂತಿ ಶಬ್ದಕ್ಕೆ ಅದನ್ನು ನಾನು ಮುಂದೆ ಹೇಳ್ತೇನೆ. ಲೋಕಕ್ಷೇಮ ಆಗಲಿ, ಲೋಕಾಸಮಸ್ತಾ ಸುಖಿನೋ ಭವಂತು. ನಾನು ಇವತ್ತು ಉಪನಿಷತ್ ಅಧ್ಯಯನ ಮಾಡಿದ್ದು ನನ್ನ ಸ್ವಂತ ಲಾಭಕ್ಕೋಸ್ಕರ ಅಲ್ಲ. ಈ ಉಪನಿಷತ್ ಚಿಂತನದ ಸ್ಪಂದನ, ವೈಬ್ರೇಷನ್ನು ಊರಿಗೆಲ್ಲ ಹಬ್ಬಿ ಲೋಕಕ್ಕೆ ಕ್ಷೇಮವಾಗಲೇನು. ಎರಡು ಚಿಂತನೆ. ಶಾಂತಿ ಮಂತ್ರ ಪಠಣ ಅದು ಲೋಕ ಕಲ್ಯಾಣ ಮತ್ತು ಆತ್ಮ ಕಲ್ಯಾಣ. ಯಾಕೆಂದ್ರೆ ಇದರಲ್ಲಿ ಸಮಸ್ತ ಮಂತ್ರದಲ್ಲಿಯೂ ಭಗವಂತನನ್ನು ನೋಡುತ್ತೇನೆ, ಇದು ಆತ್ಮ ಕಲ್ಯಾಣ. ನಾನು ಏನು ಭಗವತ್ ಚಿಂತನೆ ಮಾಡ್ತೇನೆ ಅಂದರೆ ಎಲ್ಲರಿಗೂ ನೋಡಿ, ಗಾಯತ್ರಿಯಲ್ಲಿದ್ದ ಹಾಗೆ ನಾನು ಗಾಯತ್ರಿ ಜಪ ಮಾಡ್ತೇನೆ. ಯಾಕೆಂದ್ರೆ ಧಿಯೋಯೋ ನಹ ಪ್ರಚೋದಯ. ನಾನು ಗಾಯತ್ರಿ ಜಪ ಮಾಡೋದು ನನ್ನ ಸ್ವಂತಕ್ಕೋಸ್ಕರ. ನಮಗೆ ಎಲ್ಲರಿಗೂ ಯಾರು ಗಾಯತ್ರಿ ನಂಬೋಲ್ಲ ಅವರಿಗೂ ಒಳ್ಳೆ ಬುದ್ಧಿ ಕೊಡುವಂಥ ಪ್ರಾರ್ಥನೆ ಇದೆ ಅದರಲ್ಲಿ. ಇದು ವೈಶಿಷ್ಟ್ಯ. ಹಾಗಾಗಿ ಇಲ್ಲಿ ಭಗವಂತನ ಚಿಂತನೆ, ಆತ್ಮ ಕಲ್ಯಾಣ, ಲೋಕಶಾಂತಿ ಎರಡು ಉದ್ದೇಶ ಇದೆ ಉಪನಿಷತ್ ಅಧ್ಯಯನದಲ್ಲಿ. ಅದಕ್ಕೋಸ್ಕರ ಶಾಂತಿ ಮಂತ್ರವನ್ನು ಹೇಳಿ ಈ ಉಪನಿಷತ್ತಿನ ಶಾಂತಿ ಮಂತ್ರ ಇದು ತೈತರಿಯ ಉಪನಿಷತ್ನಲ್ಲಿಯೂ ಹೌದು. ಈ ಉಪನಿಷತ್ತಿಗೆ ತೈತರಿಯ ಉಪನಿಷತ್ತಿನ ಷಣ್ಣೋ ಮಿತ್ರ ಒಂದು ಹೆಚ್ಚಿದೆ. ಇದರಲ್ಲಿ ಸಹನಾವವತು ಬಹಳ ಇದನ್ನ ಗುರು ಹೇಳ್ತಕ್ಕಂಥ ಮಂತ್ರ ಇದು. ಆದರೆ ಅದರಲ್ಲಿ ಇರತಕ್ಕಂಥದ್ದು ಗುರು ಶಿಷ್ಯರ ಸಂಬಂಧದ ಪ್ರಜ್ಞೆ. ಅದನ್ನು ಗುರು ಶಿಷ್ಯರು ಒಟ್ಟಿಗೆ ಹೇಳುವಂತಹದ್ದು ಅಥವಾ ಗುರು ಮಾತ್ರ ಹೇಳ್ಬೋದು. ಅದನ್ನು ನಾವು ನಮ್ಮಿಬ್ಬರನ್ನು ಅಂತಿದೆ ಅಲ್ಲಿ. ನಮ್ಮಿಬ್ಬರು ಅಂದರೆ ಗುರು ಶಿಷ್ಯರು. ಯಾರು ನಮಗೆ ಈ ಉಪನಿಷತ್ತನ್ನು ತಿಳಿ ಹೇಳ್ತಾರೆ ಅವರನ್ನು, ಮತ್ತು ಯಾರು ಅದನ್ನು ಗ್ರಹಣ ಮಾಡ್ತಾನೆ ಶಿಷ್ಯ, ನಾವು ಸಹ ಅವತ್ತು. ಅಂದರೆ ಭಗವಂತ ನಮ್ಮಿಬ್ಬರನ್ನೂ ರಕ್ಷಿಸಲಿ. ಅಂದರೆ ಉಪನಿಷತ್ತು ಹೇಳುವವನನ್ನು, ಉಪನಿಷತ್ತು ಕೇಳುವವನನ್ನು ಇಬ್ಬರನ್ನೂ ಭಗವಂತ ರಕ್ಷಿಸಲಿ. ಅವತ್ತು ಒಂದು ರಕ್ಷಿಸಲಿ ಎಂದು ಒಂದು ಅರ್ಥ. ರಕ್ಷಿಸುವುದು ಹೇಗೆ? ಅದಕ್ಕೆ ಅವಪ್ರವೇಶ ಅಂತ ಧಾತು. ಭಗವಂತ ನಮ್ಮಿಬ್ಬರ ಒಳಗೂ ಪ್ರವೇಶಿಸಲಿ. ಬಹಳ ಅದ್ಭುತವಾದ ಮಾತಿದೆ. ಯಾಕೆಂದರೆ ಭಗವಂತ ನನ್ನೊಳಗೆ ಕೂಡದೆ ನನಗೆ ಉಪನಿಷತ್ತು ಹೇಳಲಿಕ್ಕೆ ಬರೋದು. ಭಗವಂತ ನಿಮ್ಮೊಳಗೆ ಕೂಡದೆ ನಿಮಗೆ ಉಪನಿಷತ್ತು ಹೇಳಿದ ಅರ್ಥ ಆಗೋಲ್ಲ. ನಾನು ಹೇಳಬೇಕಾದ್ರೆ ಭಗವಂತ ನನ್ನಿಂದ ನುಡಿಸ್ಬೇಕು, ಅದು ನಿಮಗೆ ಅರ್ಥ ಆಗಬೇಕಾದ್ರೆ ನಿಮ್ಮೊಳಗೂ ಅರ್ಥ ಮಾಡಿಸಬೇಕು. ಹಾಗಾಗಿ ಗುರುವಿನಲ್ಲೂ ಭಗವಂತ ಕೂಡಲಿ, ಶಿಷ್ಯನಲ್ಲೂ ಭಗವಂತ ಕೂಡಲಿ. ಗುರುವಿನಲ್ಲಿ ಹೇಳುವ ಶಕ್ತಿ ಕೊಡಲಿ, ಶಿಷ್ಯನಲ್ಲಿ ಗ್ರಹಿಸುವ ಶಕ್ತಿ ಕೊಡಲಿ. ಅದು ಭಗವಂತನ ಒಳಗೆ. ಇದು ರಕ್ಷಣೆ. ಸಹ ನೌ ಅವತು. ಅದರಿಂದ ಅನಂತರ ಸಹ ನೌ ಭುನಕ್ತು. ಅವತ್ತು ಅನ್ನೋದಕ್ಕೆ ರಕ್ಷಿಸಲಿ ಅಂತ ಅರ್ಥ. ಆದರೆ ಭುನಕ್ತು ಅನ್ನೋದಕ್ಕೆ ಪಾಲಿಸಲಿ, ಇದು ಅವತ್ತು ಪಾಲಿಸಲಿ ಅಂತ ಅರ್ಥ ಮಾಡಲಿಕ್ಕೆ ಬರುವುದಿಲ್ಲ. ಅವತ್ತು ಒಂದು ಪ್ರವೇಶಿಸಲಿ ಅಂತ ಅರ್ಥ ಮಾಡಿದಾಗ
ಭುನಕ್ತು ಅನ್ನೋದನ್ನು ಪಾಲಿಸಲಿ ಅಂತ ಅರ್ಥ. ಆದರೆ ಭುನಕ್ತು ಅಂದರೆ ಇನ್ನೊಂದು ಅರ್ಥ, ಅದು ಭುನಕ್ತು ಅಂದರೆ ಭೋಗಿಸಲಿ ಅಂತ ಅರ್ಥ. ಭೋಗವನ್ನು ಕರುಣಿಸಲಿ ಅಂತ. ನಮಗೆ ಶಾಸ್ತ್ರಾಧ್ಯಯನದಿಂದ ಬರ್ತಕ್ಕಂಥ ಏನು ಸುಖ ಅನುಭವ ಇದೆ, ಆನಂದ ಅನುಭವ. ಯಾಕೆಂದರೆ ಶಾಸ್ತ್ರ ಓದುವುದು ಅದೊಂದು ಪ್ರಾರಬ್ಧ ಕರ್ಮ ಆಗಬಾರದು. ಓದಬೇಕಂತ ಏನು ಮಾಡೋದು ಅದಕ್ಕೆ ಕೇಳುವತ್ತಾಗಿ ಮುಗಿದ್ರೆ ಸಾಕು. ಒಟ್ಟಾಗ ಈ ಕೆಲವರು ಜನ್ಮದಲ್ಲಿ ಒಮ್ಮೆ ಸುಧಾ ಮಂಗಳ ಆಗಬೇಕು, ಯಾಕಂದ್ರೆ ಚುರುಟಿ ತಿನ್ನಬೇಕು ಅಂತ ಮಾಡ್ತಾರೆ. ಅಂಥ ಮಂಗಳ ಏನು ಉಪಯೋಗ ಇಲ್ಲ. ಅಂದ ಇಲ್ಲಿ ಭುನಕ್ತು ಅಂದರೆ ಆ ಶಾಸ್ತ್ರದ ಆನಂದಾನುಭವ ನಮಗೆ ಕೊಡಲಿ ಅಂತ. ಭೋಜಯತು ಅಂತ ಅರ್ಥ, ನಿಜಂತ ಪ್ರಯೋಗ ಅದು ಅಂತರ್ನೀತ ನಿಶ್ಚಿತ. ಭಗವಂತ ನಮಗೆ ಶಾಸ್ತ್ರದ ಓದು ಉಂಟಲ್ಲ, ಅದು ಆನಂದವಾಗಿರಬೇಕು. ಒಮ್ಮೆ ಈ ಆನಂದದ ರುಚಿ ಹತ್ತಿದರೆ ಮತ್ತೆ ಬಿಡ್ಲಿಕ್ಕಾಗಲ್ಲ. ಅದು ಅಂಥ ಆನಂದ. ಒಂದು ಸಂಗತಿ ಹೇಗೆ ಅಂದರೆ, ಈಗ ನೋಡಿ, ಮನುಷ್ಯನಿಗೆ ಆನಂದ ಒಂದು ಸೆಕ್ಸಿನ ಆನಂದ ಅಂತ ಒಂದಿದೆ. ಸಾಮಾನ್ಯ ಜನರು ಅದನ್ನೇ ಜೀವನದ ಸರ್ವಶ್ರೇಷ್ಠ ಆನಂದ ಅಂತ ತಿಳ್ಕೊಂಡಿರ್ತಾರೆ. ಆದರೆ ವಾಸ್ತವಿಕವಾಗಿ ಆ ಆನಂದಕ್ಕೆ ಒಬ್ಬ ಪಾರ್ಟ್ನರ್ ಬೇಕು. ನನ್ನಷ್ಟಕ್ಕೆ ನಾನು ಅನುಭವಿಸ್ಲಿಕ್ಕೆ ಬರುವುದಿಲ್ಲ. ಇದು ಯಾರ ನೆರವು ಇಲ್ಲದೆ ಅನುಭವಿಸಬೇಕಾದಂಥ ಆನಂದ ಅಂದರೆ ಉಪನಿಷತ್ ಚಿಂತನೆ ಅಥವಾ ಅಧ್ಯಾತ್ಮ ಚಿಂತನೆ. ಅದು ಯಾರು ಬೇಡ, ಅದಕ್ಕೆ ಪಾರ್ಟ್ನರ್ ಬೇಡ. ಪಾರ್ಟ್ನರ್ ಕೋಆಪರೇಟ್ ಮಾಡೋದು ಬೇಡ, ಏನು ಬೇಡ. ನನ್ನ ಉಪನಿಷತ್ತು ಅಷ್ಟೇ. ಆದ್ದರಿಂದ ಇದಕ್ಕೆ ಯಾರ ನೆರವು ಇಲ್ಲದೆ ಏಕಾಂತದಲ್ಲಿ ನಾನೊಬ್ಬನೇ ಅನುಭವಿಸಬಹುದಾದ ಆನಂದ. ಈ ಆನಂದದ ಅನುಭವ ಒಮ್ಮೆ ಬಂದರೆ ಮತ್ತೆ ಸೆಕ್ಸು ಕೂಡ ಬೇಕು ಅಂತ ಅನಿಸುವುದಿಲ್ಲ. ಇದೆಲ್ಲ ಅನುಭವಿಸಿ ಬರೇ ಮಾತಲ್ಲ, ಇದನ್ನು ಅನುಭವಿಸಿದಾಗ ನಿಮ್ಗೆ ಗೊತ್ತಾಗುತ್ತೆ ಯಾವುದು ಬೇಡ ಅಂತ. ಈ ಆನಂದದ ಮುಂದೆ ಜಗತ್ತಿನ ಯಾವ ಆನಂದವೂ ಬೇಡ. ಅಂದರೆ ಜ್ಞಾನದಿಂದ ಬರುವ ಆನಂದ ಉಂಟಲ್ವ. ಮಗ್ನ ಸಿಹಿ ಪರೇ ಅಜ್ಞಾನೇ ಕಿಮ್ನ ದುಃಖತನಂ. ಅಜ್ಞಾನವೇ ದುಃಖ, ಜ್ಞಾನವೇ ಆನಂದ. ಒಂದು ಹೊಸ ವಿಷಯ ತಿಳಿದಾಗ ಆಗುವ ಆನಂದ ನಿಮಗೆ ಯಾವ ಸೆಕ್ಸಿನಿಂದಲೂ ಸಿಗೋಲ್ಲ. ಅದರಿಂದ ಸರ್ವಶ್ರೇಷ್ಠವಾದ ಆನಂದ ಜ್ಞಾನದಿಂದ ಬರುವ ಆನಂದ. ಅದಕ್ಕೆ ಯಾರು ಪಾರ್ಟ್ನರ್ ಬೇಡ. ನನಗೆ ನಾನು, ನನ್ನ ಗ್ರಂಥ, ನನ್ನ ದೇವರು ಅಷ್ಟೇ. ಆ ಏಕಾಂತದ ಆನಂದ ಅದನ್ನು ಕೊಡಲಿ ಅಂತ ಸಹನೋ ಭುನಕ್ತು. ಆಮೇಲೆ ಸಹವೀರ್ಯಂ ಕರವಾವಹಿ. ನಾವು ಗುರು ಒಂದು ಮುಖ, ಶಿಷ್ಯ ಒಂದು ಕಡೆ ಆಗಬಾರ್ದು. ಗುರು ಪಶ್ಚಿಮಕ್ಕೆ, ಶಿಷ್ಯ ಪೂರ್ವಕ್ಕೆ. ನಾವಿಬ್ಬರು ಜತೆಯಾಗಿ, ಅಂದರೆ ಆ ಅಧ್ಯಯನದ ಶಕ್ತಿ ಸಂಪನ್ನತೆಗೋಸ್ಕರ ಶಕ್ತಿ, ವೀರ್ಯಂ ಅಂದರೆ ಸ್ಟೆಮಿನಾ, ಆ ಅಧ್ಯಯನಕ್ಕೆ ಬೇಕಾಗಿರ್ತಕ್ಕಂಥ ಆತ್ಮಬಲವನ್ನು ನಾವು ಬೆಳೆಸಿಕೊಳ್ಳೋಣ. ಯಾಕೆಂದರೆ ಅದರಿಂದ ತೇಜಸ್ವಿನೌ ಅಧೀತಂ ಅಸ್ತು. ಭಗವಂತನೆಂಬ ಬೆಳಕನ್ನು ಕೊಡುವ ಅಧ್ಯಯನ ಆಗಬೇಕು. ತೇಜಸ್ಸು ಉಳ್ಳದ್ದು ತೇಜಸ್ವಿ. ಏನು ತೇಜಸ್ಸು? ಭಗವಂತನೆಂಬ ಬೆಳಕನ್ನು ಕೊಡುವ ಅಧ್ಯಯನ. ಪ್ರತಿಯೊಂದು ಅಧ್ಯಯನದಲ್ಲಿಯೂ ಅದು ಭಗವತ್ ಪರವಾದಂತಾದಾಗ ತೇಜಸ್ವಿ ಆಗುತ್ತೆ. ನಮ್ಮ ಅಧ್ಯಯನ ಭಗವತ್ ಪರವಾಗಲಿ. ಮತ್ತೆ ಮಾ ವಿದ್ಯುಷಾವಹೈ. ಬಹಳ ತಮಾಷೆ. ನಾವು ದ್ವೇಷಿಸದೇ ಇರೋಣ ಅಂತ ಉಂಟಲ್ಲಿ. ಅದು ಎರಡು ವಿಧ ಅರ್ಥ. ಗುರುಗಳು ಶಿಷ್ಯನನ್ನು ದ್ವೇಷಿಸಬಾರದು, ಶಿಷ್ಯ ಗುರುಗಳನ್ನು ದ್ವೇಷಿಸಬಾರದು. ನಮ್ಮ ಗುರುಗಳು ಉಪಯೋಗ ಇಲ್ಲ ಅಂತ ಹೇಳುದು ಶಿಷ್ಯ, ಅಥವಾ ಅವನೆಂಥ ದರಿದ್ರ, ಅವನಿಗೆ ಪಾಠ ಹೇಳೋಲ್ಲ ಅನ್ನೋ ಗುರು ಇದ್ದೇನು ಉಪಯೋಗ. ಅಂದರೆ ಗುರು ಶಿಷ್ಯರು ಪರಸ್ಪರ ದ್ವೇಷಿಸಬಾರದು ಅನ್ನೋದು ಅದಲ್ಲ. ನಾವಿಬ್ಬರೂ ಯಾರನ್ನೂ ದ್ವೇಷಿಸಬಾರದು ಅನ್ನೋದು ಮತ್ತೊಂದು ಅರ್ಥ. ಯಾರನ್ನು ದ್ವೇಷಿಸಬಾರದು ಅಂದಾಗ ಪ್ರಾಚೀನರು ಹೇಳ್ತಾರೆ, ನಾವು ದ್ವೇಷಿಸುವುದು ಒಂದು ಧರ್ಮ. ಯಾಕೆಂದ್ರೆ ಯಾರು ಭಗವಂತನನ್ನು ದ್ವೇಷಿಸ್ತಾರೆ ಅವರನ್ನು ಪ್ರೀತಿಸಬೇಡಿ ನೀವು. ಹಾಗಾದ್ರೆ ಅದಕ್ಕೆ ಪ್ರಾಚೀನ ಹೇಳ್ತಾರೆ, ಅದ್ವೇಷ್ಯಾನ್ ಮಾ ವಿದ್ಯುಷಾವಹೈ. ಯಾರನ್ನು ದ್ವೇಷಿಸಬಾರದೋ ಅವರ ಬಗ್ಗೆ ದ್ವೇಷ ಬೆಳೆಸ್ಕೋಬಾರದು. ಯಾರು ದುಷ್ಟರಿದ್ದಾರೆ ಅವರನ್ನು ಪ್ರೀತಿಸಬಾರದು. ಅಂದ್ರೆ ದ್ವೇಷ ಮಾಡುದು ಅಂದ್ರೆ ಅವನು ಹೋಗಿ ಹೊಡೆಯೋದು ಕೊಲ್ಲುವುದಲ್ಲ. ಅವರ ಮೇಲೆ ದ್ವೇಷ ಅಂದ್ರೆ ಅಪ್ರೀತಿ. ಯಾರು ದುಷ್ಟರೋ ಅವರನ್ನು ಪ್ರೀತಿ ಮಾಡಬೇಡಿ, ಅವರ ಒಡನಾಟ ಮಾಡಬೇಡಿ. ಅದು ಹೇಗೆ ಅಂದರೆ ಇಂಗ್ಲಿಷ್ನಲ್ಲಿ ಶನ್ ದೆಮ್ ಅಂತ ಹೇಳ್ತಾರೆ, ಅವಾಯ್ಡ್ ದೆಮ್ ಅಷ್ಟೇ. ಅವ್ರದ್ದು ಹೋಗಿ ವಾಕ್ಯಾರ್ಥಕ್ಕೆ ಬಾ ಅಂತ ಹೇಳೋದಲ್ಲ, ಹೊಡೆಯೋದಲ್ಲ. ಯಾರು ದುಷ್ಟರೋ, ಈಗ ಯೋಗಶಾಸ್ತ್ರದಲ್ಲಿದೆ ಮೈತ್ರಿ, ಕರುಣ, ಮುದಿತತಾ, ಉಪೇಕ್ಷಾ. ಇದು 4. ಇದು ಉಪೇಕ್ಷಾ. ಯಾರು ಸಜ್ಜನರೋ ಅವರು ಸ್ನೇಹ ಮಾಡು. ಯಾರು ಕಷ್ಟದಲ್ಲಿದ್ದಾರೆ ಅವರನ್ನು ನೋಡಿ ಕರಗು. ಯಾರು ಸಂತೋಷದಲ್ಲಿದ್ದಾರೆ ಅವ್ರು ನೋಡಿ ಸಂತೋಷ ಪಡು.
ಯಾರು ದುರ್ಜನರು ಅವರನ್ನು ದೂರ ಇಡಿ. ಉಪೇಕ್ಷ ಇದು ಜೀವನದಲ್ಲಿ ಮಾಡಬೇಕಾದ 4 ಅದನ್ನೇ ಇಲ್ಲಿ ಹೇಳೋದು. ಯಾರು ದುರ್ಜನರೋ ಅವರನ್ನು ಪ್ರೀತಿಸಬೇಡ. ಅವನು ದ್ವೇಷ ಮಾಡೋದು ಅಂದರೆ ಅಪ್ರೀತಿ. ಅವನು ಪ್ರೀತಿಸದೇ ಇರುವುದು ಅಷ್ಟೇ. ದ್ವೇಷ ಅಂದರೆ ನಮಗೀಗ ದ್ವೇಷ ಅವನು ಕೈಕಾಲು ಮುರಿಬೇಕು ಅಂತ ಅರ್ಥ ಅಲ್ಲ. ನಾವು ಪ್ರೀತಿಸುವಂತಹ ವ್ಯಕ್ತಿ ಅಲ್ಲದವನು ಅವನು ದ್ವೇಷ್ಯ. ಅಂದರೆ ಅವನು ಪ್ರೀತಿಸೋದಕ್ಕೆ ಯೋಗ್ಯನ. ಅವನು ಪ್ರೀತಿಸಬೇಡ, ಅವನನ್ನು ಉಪೇಕ್ಷೆ ಮಾಡು. ಹೀಗೆ ಮಾ ವಿದ್ವಿಷಾವಹೈ. ಮತ್ತೆ ಏನು ನಮ್ಮ ಉದ್ದೇಶ? ಓಂ ಶಾಂತಿ ಶಾಂತಿ ಶಾಂತಿ. ಓಂಕಾರದ ಅರ್ಥ ಮತ್ತೆ ಬರುತ್ತೆ, ನೋಡೋಣ. ಅದು ಓಂಕಾರ ವಾಚ್ಯನಾದ ಭಗವಂತನ ವಿವರ ಮುಂದೆ ಮಂತ್ರದಲ್ಲೇ ಬರುತ್ತೆ. ಅವಾಗ ವಿಸ್ತಾರವಾಗಿ ಓಂಕಾರದ ಬಗ್ಗೆ ನಾವು ತಿಳ್ಕೊಳ್ಬೇಕಾದದ್ದೇ. ಅದು ಏನು ಅಂದರೆ ಓಂಕಾರದ ಬಗ್ಗೆ ಹೇಳಿ ಶುರು ಮಾಡಿದರೆ 5 ದಿವಸ ಮುಗಿಯೋಲ್ಲ ಅದು. ಅದನ್ನು ಬೆನ್ನಿಗೆ ಇಟ್ಟಲ್ಲ. ಆಮೇಲೆ ಶಾಂತಿ 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 ಅಂದರೆ ಏನು? ಶಂ ಅಂದರೆ ಸುಖ. ಶನ್ನೋ ಮಿತ್ರ ಶಂ ವರುಣ. ಶಂ ಅಂದರೆ ಸುಖ. ಯಾವ ಸುಖ? ಸುಖದಲ್ಲಿ 2 ಇದೆ. ಹೊರಗಿನಿಂದ ವಿಷಯಗಳನ್ನು ನೋಡಿ ಬರುವ ಸುಖ. ಕಣ್ಣು ಕಿವಿ ಇಂದ್ರಿಯಗಳ ಮೂಲಕ ಒಳ್ಳೆಯದನ್ನು ನೋಡಿ, ಒಳ್ಳೆಯದನ್ನು ಕೇಳಿ, ಒಳ್ಳೆಯದನ್ನು ಮೂಸಿ, ಒಳ್ಳೆಯದನ್ನು ಮುಟ್ಟಿ, ಒಳ್ಳೆಯದನ್ನು ತಿಂದು ಬರುವ 5 ಸುಖಗಳಿವೆ. ಅವು ಬಾಹ್ಯ ಸುಖಗಳು. ಶಂ ಅಂದರೆ ಇನ್ನರ್ ಬ್ಲಿಸ್. ಹೊರಗಿನ ವಿಷಯಗಳ ಸ್ಪರ್ಶ ಇಲ್ಲದೆ ಒಳಗಿಂದ ಒಳಗೆ ಆಗುವ ಖುಷಿ. ಆ ಆನಂದ ಅಂದರೆ ಸ್ವರೂಪ ಆನಂದ. ಅದು ಹೊರಗಿನ ಯಾವುದೋ ವಸ್ತುವಿನ ಅಪೇಕ್ಷೆಯಿಂದ ಬರುವ ಆನಂದ ಅಲ್ಲ, ಒಳಗೆ ಇರುವ ಆನಂದ. ನಿದ್ರೆಯಲ್ಲಿ ಆನಂದವಾಗಿ ನಿದ್ರೆ ಬಂತು ಅಂತ ಹೇಳ್ತೇವಲ್ಲ, ಅದು ಅವಾಗ ಹೊರಗಿನದ್ದು ಏನೂ ಇಲ್ಲ, ಬಟ್ ಆನಂದ ಇತ್ತು. ಆ ಇನ್ನರ್ ಬ್ಲೇಸ್ ಇಸ್ ಕಾಲ್ಡ್ ಶಂ. ಅದರ ತುದಿ ಅಂದರೆ ಹೈಯೆಸ್ಟ್ ಆನಂದದ ಪರಾಕಾಷ್ಠೆ ಅದು ಶಾಂತ. ಅದರ ಭಗವಂತ ಅಂದರೆ ಪೂರ್ಣಾನಂದ ಸ್ಥಿತಿ. ಬರೇ ಪೂರ್ಣಾನಂದ ಅಲ್ಲ, ಅಂತಿ ಶಾ ಅಂತ ಆಯ್ತು. ಅಂತ ಈ ಅಂದರೆ ನಿನಗತ ಜ್ಞಾನ, ಅದರ ಅಂತ ಅಂದರೆ ಪೂರ್ಣ ಜ್ಞಾನ. ಯಾರು ಪೂರ್ಣಾನಂದನೋ, ಯಾರು ಪೂರ್ಣ ಜ್ಞಾನನೋ ಅವನು ಪೂರ್ಣ ಶಾಂತಿ ಅಂದ. ಜ್ಞಾನಾನಂದ ಪೂರ್ಣನಾದ ಭಗವಂತ, ಜ್ಞಾನಾನಂದನಾದ ಪೂರ್ಣನಾದ ಭಗವಂತ, ಜ್ಞಾನಾನಂದ ಪೂರ್ಣನಾದ ಭಗವಂತ ಅವನು. ಇದು ಸಮಸ್ತ ವೇದದಲ್ಲಿ ಜ್ಞಾನಾನಂದಮಯನಾದ ಭಗವಂತನ ಪ್ರಜ್ಞೆ ನನಗೆ ಬರಲಿ ಅಂತ 3 ವೇದದಲ್ಲೂ ಬರಲಿ ಅಂತ 3 ಸಂತಿ ಶಾಂತಿ ಶಾಂತಿ ಶಾಂತಿ. ಇದು ಅಂದರೆ ಹೇಳಿದ್ನಲ್ಲ, ಇಡೀ ಮಂತ್ರ ಭಗವತ್ಪರವಾದ ಅನುಸಂಧಾನ ನನಗೆ ಬರಬೇಕು ಅನ್ನೋ ಮಂಗಲಾಚರಣೆ ಇದು. ಅದು ಶಾಂತಿ ಮಂತ್ರ. ಅದರ ಮೂಲಕ ಯಾರ್ಯಾರು ಭಗವದ್ಭಕ್ತರು ಸಜ್ಜನಿದ್ದಾರೆ ಅವರೆಲ್ಲ ಶಾಂತಿ ಆಗುತ್ತೆ, ಲೋಕ ಕಲ್ಯಾಣ. ಹೀಗೆ ಶಾಂತಿ ಅನ್ನೋದು 2 ನೆಲೆಯಲ್ಲಿ ನಮ್ಮ ಮಂತ್ರ ಪಠಣದ ಉದ್ದೇಶ ಲೋಕ ಕಲ್ಯಾಣ ಮತ್ತು ಆತ್ಮೋದ್ಧಾರ. ಅದಕ್ಕೋಸ್ಕರ ಶಾಂತಿ ಮಂತ್ರ. ಮಾ ವಿದ್ವಿಷಾವಹೈ ಓಂ ಶಾಂತಿ 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 ಅಂತ. ಮೊದಲನೇ 2 ಅನುದಾತ್ತ ಸ್ವರ ಶಾಂತಿ ಶಾಂತಿ, ಕೊನೆಯದು ಸ್ವರಿತ ಶಾಂತಿ ಅಂತ ಮೇಲೆ ಹೋಗುತ್ತೆ. ಶಾಂತಿ ಶಾಂತಿ ಶಾಂತಿ. ಮೊದಲು ಅನುದಾತ್ತ ಇದೆ ನೋಡಿ. ಅನುದಾತ್ತಕ್ಕೆ ಮೊದಲು ಉದಾತ್ತ, ಆಮೇಲೆ ಅನುದಾತ್ತ. ಶಾಂತಿ ಅನ್ನೋದು ಶಾ ಅನ್ನೋದು ಉದಾತ್ತ, ತಿಹಿ ಅನ್ನೋದು ಅನುದಾತ್ತ. ಅನುದಾತ್ತ ಅನ್ನೋದು ದಾರ್ಢ್ಯಮೇವ ಅನುದಾತ್ತಾರ್ಥ ಅಂತ. ಸುಮ್ಮನೆ ಸ್ವರ ಪ್ರಕ್ರಿಯೆ ಅನ್ನೋ ಒಂದು ಸಂಕ್ಷಿಪ್ತವಾದ ಒಂದು ಮಾಹಿತಿ ಕೊಡ್ತೇನೆ ನಿಮಗೆ. ಶಾಂತಿ 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 ಶಾಂತಿ. ಉದಾತ್ತ ಅನುದಾತ್ತ. ಉದಾತ್ತ ಅನುದಾತ್ತಗಳು ಸೇರಿದಾಗ ಈ ಶಬ್ದ ಏನನ್ನು ಹೇಳುತ್ತೆ? ಶಾಂತಿ. ಅದಕ್ಕೆ ಉದಾತ್ತ ಅನುದಾತ್ತ ಸೇರಿದಾಗ ಏನು ಅರ್ಥ ವಿಶೇಷ? ಉದಾತ್ತಸ್ಯ ಉಚ್ಯತಾ ತಥಾ. ಆ ಆನಂದ ಉಂಟಲ್ಲ, ಆ ಆನಂದದ ಉಚ್ಚತ್ವವನ್ನು ಶಾದಲ್ಲಿರುವ ಉದಾತ್ತ ಹೇಳುತ್ತೆ. ಉದಾತ್ತಸ್ಯ ಉಚ್ಚತ ಅಂದರೆ ಆಧಿಕ್ಯ. ಆನಂದ ಸರ್ವಶ್ರೇಷ್ಠವಾದ ಆನಂದ. ಏನು ಶ್ರೇಷ್ಠತೆ ಅಂದರೆ ದುಃಖದ ಸ್ಪರ್ಶ ಇಲ್ಲದ ಆನಂದ ಅಂತ ಉದಾತ್ತಕ್ಕೆ. ಆಮೇಲೆ ತಿಹಿ ಅನ್ನೋದೇ ಅನುದಾತ್ತ ಇದೆ. ದಾರ್ಢ್ಯಮೇ ಎಂದೂ ನಾಶವಾಗದ ಆನಂದ. ದಾರ್ಢ್ಯಮೇವ ಅನುದಾತ್ತಾರ್ಥ. ಆನಂದ ದುಃಖ ಸ್ಪರ್ಶ ಇಲ್ಲದ ಆನಂದ ಮತ್ತು ಕೊನೆಯಿಲ್ಲದ ಆನಂದ, ಅದು ಶಾಂತಿ. ಅದು ಜ್ಞಾನಕ್ಕೂ ಅನ್ವಯ. ಜ್ಞಾನವು ಅದು ಅಜ್ಞಾನದ ಸ್ಪರ್ಶ ಇಲ್ಲದ ಜ್ಞಾನ ಮತ್ತು ಕೊನೆಯಿಲ್ಲದ ಜ್ಞಾನ. ಅನಂತವಾದ ಆನಂದ, ಅನಂತವಾದ ಜ್ಞಾನ. ದುಃಖ ಸ್ಪರ್ಶ ಇಲ್ಲದ ಆನಂದ, ಅಜ್ಞಾನ ಸ್ಪರ್ಶ ಇಲ್ಲದ ಜ್ಞಾನ. ಇದು ಶಾಂತಿ ಶಬ್ದದ ಅರ್ಥ. ಇದು ಸ್ವರದಿಂದ ಬಂದಂತಹ ವಿಶೇಷ ಅರ್ಥ. ಕೊನೆಗಾಗುವಾಗ ಶಾಂತಿ 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 ಅಂತ ಕೊನೆಗೆ ಅದನ್ನು ಸ್ವರಿತದಲ್ಲಿ ನಿಲ್ಲಿಸೋದು. ಕೊನೆಗೂ ಸ್ವರಿತ. ಅದು ಯಾಕೆಂದ್ರೆ ಸ್ವರಿತಸ್ಯ ಯಥಾಸ್ಥಿತಿ ಅಂತ. ಮೊದಲು ಏನು ಉದಾತ್ತ ಮತ್ತು ಅನುದಾತ್ತದಿಂದ ಭಗವಂತನ
ಸರ್ವೋತ್ತಮವಾದ ದುಃಖ ಸ್ಪರ್ಶ ಇಲ್ಲದ, ಅಜ್ಞಾನ ಸ್ಪರ್ಶ ಇಲ್ಲದ ಅನಂತವಾದ ಜ್ಞಾನ ಆನಂದಗಳನ್ನು ಏನು ಹೇಳಿದೆವು ಅದು ಎಂದೂ ಬದಲಾಗುವಂಥದ್ದಲ್ಲ. ಯಾಕೆಂದ್ರೆ 60 ವರ್ಷ ಆದ್ಮೇಲೆ ರಿಟೈರ್ ಆಗಿ ಇನ್ನೊಬ್ಬರು ದೇವರು ಬರೋಲ್ಲ. ಅದು ಅನಂತ ಕಾಲದ ಶಾಶ್ವತವಾಗಿ ಬದಲಾಗದ ಸ್ಥಿತಿ. ಭಗವಂತನ ಈ ಗುಣ ಯಥಾಸ್ಥಿತಿ, ಅದು ಬದಲಾಗದೇ ಇರುವಂಥದ್ದು ಅನ್ನೋದು ಈ ಸ್ವರದ ಅರ್ಥ. ಈ ಸ್ವರ ಪ್ರಕ್ರಿಯೆಯೆಲ್ಲ ಇವತ್ತು ಅರ್ಥ ಹೇಳುವ ಸಂಪ್ರದಾಯ ಹೊರಟು ಹೋಗಿದೆ. ಆದರೆ ಅದು ಎಷ್ಟು ಸ್ವರ ಪ್ರಕ್ರಿಯೆಯಿಂದ ಎಷ್ಟು ಸುಂದರವಾದ ಅರ್ಥ ಹೊರಡುತ್ತೆ ಅನ್ನೋದಕ್ಕೋಸ್ಕರ ಹೇಳಿದೆ. ಹೀಗೆ ಶಾಂತಿ ಮಂತ್ರ, ಇದರಲ್ಲಿ ಒಂದು ತಮಾಷೆ ಇದೆ, ಬಹಳ ಅದ್ಭುತವಾದ ಒಂದು ಶಾಂತಿ ಮಂತ್ರ ಇದೆ ನೋಡಿ. ಸಹನಾವವತು 6 ಅಕ್ಷರ ಇದೆ. ಲೆಕ್ಕ ಮಾಡಿ, ಇದರ ನ್ಯೂಮರಾಲಜಿ ಇದೆ, ಸಾಂಖ್ಯ ಇದೆ. ಸಹನೌ ಭುನಕ್ತು 6 ಅಕ್ಷರ, 6 ಆಯ್ತಲ್ಲ. 6 ಅಕ್ಷರ ಗಾಯತ್ರಿ ಪಾದ. ಯಜುರ್ವೇದದಲ್ಲಿ 6 ಅಕ್ಷರಕ್ಕೆ ಗಾಯತ್ರಿ ಇಟ್ಟರು. 6 ಅಕ್ಷರ ಇತ್ತು, ಅದು ಗಾಯತ್ರಿ ಛಂದಸ್ಸು ಅಂತ.